ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಪ್ರತಿ ಒಬ್ಬ ಆತ್ಮೀಯರಿಗೂ ಯೇಸುಕ್ರಿಸ್ತರ ನಾಮದಲ್ಲಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನ ಹೊಸ ಸಂಚಿಕೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ನಿಜವಾದ ಕ್ರಿಸ್ಮಸ್ ಎಂದರೇನು ಎಂಬುದನ್ನು ವಾಕ್ಯದ ಪ್ರಕಾರವಾಗಿ ನಮಗೆ ಸತ್ಯವನ್ನು ಬೋಧಿಸಲು, ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಲು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸಿ ರಾಮು ಅಣ್ಣನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಂದನೆಗಳಣ್ಣ. ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳಣ್ಣ. ಖಂಡಿತ ಧನ್ಯವಾದಗಳು. ಈ ಬೆಳಗು ಬೆಳಗಿಸು ಆತ್ಮಗಳ ರಕ್ಷಿಸು ಎಂಬ ಈ ಕಾರ್ಯಕ್ರಮದಲ್ಲಿ, ಈ ಸಂಚಿಕೆಯಲ್ಲಿ ಪ್ರಪಂಚದಾದ್ಯಂತ ಕ್ರಿಸ್ಮಸ್ಸನ್ನು ಆಚರಿಸ್ತಿರುವಂಥ ಸಂದರ್ಭ ಅಣ್ಣ ಇದು. ಈ ಸಂದರ್ಭದಲ್ಲಿ ನಾವು ಕೆಲವಷ್ಟು ಕ್ರಿಸ್ಮಸ್ ಹಬ್ಬದ ಬಗ್ಗೆದಲ್ಲಿ ನಮಗೆ ಒಂದು ಕ್ವಶನ್ಗಳು, ಸಂದೇಹಗಳಿದೆ ಅಣ್ಣ. ಖಂಡಿತ ತಿಳ್ಕೊಳ್ಳೋಣ ಅಣ್ಣ. ಇವತ್ತು ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಆಚರಿಸ್ತಾ ಇದ್ದಾರೆ. ಹೌದು. ಡಿಸೆಂಬರ್ 25ನೇ ತಾರೀಕೆ ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದಾರೆ. ಹೌದು. ಆ್ಯಕ್ಚುಲಿ ನಮ್ಗೆ ಕೇಳ್ತಾ ಇರುವಂಥ ಕ್ವಶನ್ ಏನಂದರೆ, ಡಿಸೆಂಬರ್ 25ನೇ ತಾರೀಕೆ ಯೇಸು ಕ್ರಿಸ್ತರು ಹುಟ್ಟಿದ್ರ, ಮತ್ತು ಇವತ್ತೇ ಯಾಕೆ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ? ಇದ್ರ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ನಮಗೆ ವಿವರಣೆ ಬೇಕು ಅಣ್ಣ. ಆಯ್ತಮ್ಮ, ಒಳ್ಳೆಯದಾಗಲಿ. ದೇವರು ನಮ್ಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದು ಪ್ರಪಂಚ ದೇಶದಲ್ಲಿ ಅನೇಕರ ಮಧ್ಯದಲ್ಲಿ ಪ್ರಶ್ನೆ ಇದೆ. ಅಂದರೆ ಕ್ರೈಸ್ತರು ಆಚರಣೆ ಮಾಡುವಂಥ ಭಕ್ತರ ಮಧ್ಯದಲ್ಲಿ ದೊಡ್ಡದಾಗಿ ಇದೇನು ಪ್ರಶ್ನೆ ಹುಟ್ಟುಕೊಳ್ಳಲ್ಲ. ನಮ್ಮ ಪ್ರಭು ಹುಟ್ಟಿದ್ದಾರೆ, ನಮ್ಮ ಪ್ರಭು ಬಂದಿದ್ದಾರೆ, ಆದ್ದರಿಂದ ನಾವು ಹಬ್ಬ ಮಾಡ್ಕೊಳ್ತೀವಿ ಅಂತೇಳಿ ಕೆಲವರು ಹೋಗ್ತಾರೆ. ಕೆಲವರಿಗೆ ತಿಳ್ಕೊಳ್ಬೇಕೆಂಬ ಹಂಬಲ ಇದೆ, ಹೌದಲ್ವಾ? ಕೆಲವರಿಗೆ ಇವತ್ತೇ ಯಾಕೆ 25ನೇ ತಾರೀಕೆ ಯಾಕೆ ಹಬ್ಬ ಆಚರಣೆ ಮಾಡಬೇಕು, ಅವತ್ತೇ ಅವರೇನಾದರೂ ಹುಟ್ಟಿದ್ದಾರಾ? ಈ ಪ್ರಶ್ನೆ ಅನ್ಯರ ಮಧ್ಯದಲ್ಲಿದೆ, ಅದೇ ಪ್ರಕಾರ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಇದೆ. ಅಂದರೆ ಯೇಸು ಪ್ರಭು ಈ ಲೋಕಕ್ಕೆ ಬಂದಿದ್ದು ನಿಜ, ಯೇಸು ಪ್ರಭು ಈ ಲೋಕಕ್ಕೆ ಬಂದಿರುವಂಥದ್ದು ನಿಜ, ಬರುವಂಥದ್ದು ಪ್ರಾಮುಖ್ಯ. ಅವರು ಬರುವಂಥದ್ದಿದೆ ನೋಡಿ, ಅವರು ಬರುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಕಾರ್ಯ. ಅವ್ರು ಬಂದ್ರೇ ಲೋಕಕ್ಕೆ ರಕ್ಷಣೆ ಮಾರ್ಗ ಎನ್ನುವಂಥದ್ದು ಸಿಗುತ್ತೆ. 25ನೇ ತಾರೀಕೆ ಯಾಕೆ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಕ್ರಿಸ್ಮಸ್ ಹಬ್ಬ ಆಚರಣೆ ಅಂತ ನೋಡುವಾಗ, ಇದು ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ, ಅಂದರೆ ಈ ಹಬ್ಬ ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ, ಅಂದರೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಈ ರೋಮನ್ನರು ಸೂರ್ಯ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ರೋಮನ್ನರಿದ್ದಾರಲ್ಲ, ರೋಮನ್ನರು ಸೂರ್ಯ ದೇವರನ್ನು ಆರಾಧನೆ ಮಾಡೋದಕ್ಕೆ ಒಂದು ದಿನವನ್ನು ನೇಮಕ ಮಾಡಿಕೊಂಡಿದ್ದರು. ಯಾವ ದಿನ? 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕುರಂದು ಸೂರ್ಯ ದೇವರನ್ನು ಆರಾಧನೆ ಮಾಡುವಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು ರೋಮನರು. ಅವರು ಅನ್ಯರು. ಈ ರೋಮನರಲ್ಲಿ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ರೋಮ ಸಾಮ್ರಾಜ್ಯವನ್ನು ಆಳುವಂಥ ಒಬ್ಬ ಚಕ್ರವರ್ತಿ, ಕಾನ್ಸ್ಟಂಟ್ ಎಂಬ ಒಬ್ಬ ಚಕ್ರವರ್ತಿ, ಅವರು ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ತಾರೆ. ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ ಮೇಲೆ ನಮ್ಮ ಕ್ರೈಸ್ತರನ್ನು ಕಾಪಾಡಿಕೊಳ್ಳೋದಕ್ಕೆ ಅನೇಕ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕ್ರೈಸ್ತರನ್ನು ಕೊಂದಾಗಬೇಕು, ಸಾಯಿಸಬೇಕು ಎಂಬುವಂಥ ಆಜ್ಞೆ ಇರುತ್ತೆ ರೋಮನರ ಬಳಿಯಲ್ಲಿ. ರೋಮನರಿದ್ದಾರಲ್ಲ, 1ನೇ ಶತಮಾನದಲ್ಲಿ ರೋಮ ಸಾಮ್ರಾಜ್ಯ ಪರಿಪಾಲನೆ ನಡೆಯುತ್ತೆ. ಈ ರೋಮ ಸಾಮ್ರಾಜ್ಯ ಪರಿಪಾಲನೆ ನಡೆಯುವಂಥ ಕಾಲದಲ್ಲಿ ಯಹೂದ್ಯರನ್ನು ಹಾಗೂ ಕ್ರೈಸ್ತರನ್ನು ನಾಶ ಮಾಡಬೇಕು, ಕೊಂದಾಗಬೇಕು ಎಂಬುವಂಥ ಆಜ್ಞೆ ಈ ರೋಮನರ ಚಕ್ರವರ್ತಿಗಳ ಮೂಲಕ ಆಜ್ಞೆ ಬಂದಿರುತ್ತೆ. ಅದು ನಡೀತಾ ಇರುತ್ತೆ. ಅದು ಕ್ರೈಸ್ತರು ರಹಸ್ಯವಾಗಿ ಅಲ್ಲಲ್ಲಿ ಪ್ರಾರ್ಥನೆಗಳು ನಡೆಸ್ಕೊಳ್ತಾ ಇದ್ದರು. ಎರಡನೇದಾಗಿ ಸುವಾರ್ತೆ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಈ ಕ್ರೈಸ್ತರು ಈ ರೋಮನರಿಗೆ ಕಂಡಾಗ ಅವ್ರನ್ನ ಅರೆಸ್ಟ್ ಮಾಡೋದು, ಇಲ್ಲಾಂದರೆ ಕೊಂದಾಕೋದು, ಇಲ್ಲಾಂದರೆ ಚಿತ್ರಹಿಂಸೆ ಕೊಡೋದು, ಈ ಥರ ಭಯಂಕರವಾದಂಥ ಘಟನೆಗಳು ಅವ್ರ ಮಧ್ಯದಲ್ಲಿ ನಡೀತಾ ಇತ್ತು. ಒಂದು ದಿನ ರೋಮ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ಕಾನ್ಸ್ಟಂಟ್ ಎಂಬುವಂಥ ಈ ಚಕ್ರವರ್ತಿ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ಮೇಲೆ ಅವರು ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ತಾರೆ. ಯಾರು? ಕಾನ್ಸ್ಟಂಟ್ ಎಂಬುವಂಥ ಈ ಚಕ್ರವರ್ತಿ ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ತಾರೆ. ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ ಮೇಲೆ ಒಂದು ಅಧಿಕೃತವಾದಂಥ ಒಂದು ಆಜ್ಞೆ ಕೊಡ್ತಾರೆ.
ಕ್ರೈಸ್ತರಿಗೆ ಯಾರು ಕೂಡ ಹಿಂಸೆ ಕೊಡಂಗಿಲ್ಲ. ಓಹೋ. ಕ್ರೈಸ್ತರಿಗೆ ಯಾರು ಹಿಂಸೆ ಕೊಡಬಾರ್ದು. ಹ್ಞೂ. ಎರಡನೇದಾಗಿ ಕ್ರೈಸ್ತರಿಗೆ ಸ್ವಾತಂತ್ರ್ಯ. ಅವ್ರ ಮಧ್ಯದಲ್ಲಿ ಏನೇನು ಅನುಕೂಲ ಬೇಕು, ಈ ಕಾನ್ಸ್ಟೆಂಟ್ ಮೂಲಕ ಏನೇನು ಅನುಕೂಲ ಬೇಕು ಕ್ರೈಸ್ತರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಮೂರನೇದಾಗಿ ಕ್ರೈಸ್ತರ ಮಧ್ಯದಲ್ಲಿ ಕೆಲವು ಹಬ್ಬಗಳನ್ನು ಆಚರಣೆ ಮಾಡೋಣ. ಈ ಕ್ರಿಸ್ಮಸ್ ಹಬ್ಬ ಎನ್ನುವಂಥದ್ದು ಆಚರಣೆಗೆ ಬರುತ್ತೆ. ಅದು ಡಿಸೆಂಬರ್ 25ನೇ ತಾರೀಕು. ಇದು ಬೈಬಲಲ್ಲಿ ಮಾಡಬೇಕು ಎನ್ನುವಂಥದ್ದು ಆಜ್ಞೆ ಇಲ್ಲ. ಓಕೆ. ಡಿಸೆಂಬರ್ 25ನೇ ತಾರೀಕೆ ನೀವು ಆಚರಣೆ ಮಾಡಬೇಕು, ಹಬ್ಬವನ್ನು, ಯೇಸು ಕ್ರಿಸ್ತರು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಬೇಕು ಎನ್ನುವಂಥದ್ದಿಲ್ಲ. ಓಕೆಮ್ಮ? ಓಕೆ. ಅಂದರೆ ದೇವರ ಆಜ್ಞೆಗಳನ್ನು ಪಾಲಿಸ್ಬೇಕಂತಿರುತ್ತೆ. ಆಜ್ಞೆಗಳನ್ನು ಪಾಲಿಸ್ಬೇಕಂತಿರುತ್ತೆ. ದೇವ್ರು ಕೊಟ್ಟಂಥ ಆಜ್ಞೆಗಳಿರುತ್ತಲ್ಲ, ಪಾಲಿಸ್ಬೇಕಂತ ಇರುತ್ತೆ. ಆದರೆ ರೋಮ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ಕಾನ್ಸ್ಟೆಂಟ್ ಎಂಬಂಥ ಈತನು ಈ ಅನ್ಯರ ಮಧ್ಯದಲ್ಲಿ ಆಚರಣೆ ನಡೀತಾ ಇದೆಯಲ್ಲ, ಅಂದರೆ ಸೂರ್ಯ ದೇವರನ್ನು ಆರಾಧನೆ ಮಾಡುವಂಥ ಆಚರಣೆ ಇದೆಯಲ್ವ, ಓಕೆ, ಈ ಆಚರಣೆಯನ್ನು ನಮ್ಮ ದೇವರು ಕೂಡ ಮಾಡೋಣ, ನಾನು ನಂಬಿರುವಂಥ ದೇವರನ್ನು ಕೂಡ ಆ ದಿನ ಆಚರಣೆ ಮಾಡೋಣ ಅಂತೇಳಿ ಈತನು ಏನು ಮಾಡ್ತಾನಂತ ನೋಡುವಾಗ ಕಾನ್ಸ್ಟೆಂಟ್ ಎಂಬುವಂಥ ಈ ಚಕ್ರವರ್ತಿ, ಆಮೇಲೆ ಸೇವಕರಿರ್ತಾರೆ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ, ಇವರೆಲ್ಲರ ಬಳಿಯಲ್ಲಿ ಮಾತನಾಡಿದಾಗ ಒಂದು ದಿನವನ್ನು ನೇಮಿಸ್ತಾರೆ. ಅದೇ ಅನ್ಯರ ಮಧ್ಯದಲ್ಲಿ ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದೇ ದಿನವನ್ನು ನೇಮಿಸ್ಕೊಳ್ತಾರೆ. ಅದೇ ದಿನವನ್ನು 25ನೇ ತಾರೀಕು ನೇಮಿಸ್ತಾರೆ. ಓಕೆ. ಒಬ್ಬ ಚಕ್ರವರ್ತಿ ನೇಮಿಸಿರುವಂಥ ದಿನಾಂಕ ಇದು. ಓಕೆ. ರೋಮಾ ಸಾಮ್ರಾಜ್ಯದ ಚಕ್ರವರ್ತಿ ಕಾನ್ಸ್ಟೆಂಟ್ ಎಂಬ ಒಂದು ಕಾಲದಲ್ಲಿ, ಓಕೆ ಓಕೆ, ಅವರ ಕಾಲದಲ್ಲಿ ನೇಮಿಸಿರುವಂಥ ಒಂದು ಹಬ್ಬ ಇದು. ದೇವರಿಗೆ ಇಷ್ಟವಾದಂಥ ಕಾರ್ಯನ ಅಥವಾ ಇವರಿಗೆ ಇಷ್ಟವಾದಂಥ ಕಾರ್ಯನ ಅಂತ ನೋಡುವಾಗಮ್ಮ, ಇವರು ತಮ್ಮ ಇಷ್ಟಾನುಸಾರವಾಗಿ ತಮ್ಮ ಸಂತೋಷಕ್ಕಾಗಿ ನೇಮಿಸಿಕೊಂಡಿರುವಂಥ ಒಂದು ದಿನಾಂಕ. ಬೈಬಲ್ ಪ್ರಕಾರ ಇವತ್ತೇ ಅಂದರೆ 25ನೇ ತಾರೀಕೆ ಜನ್ಮಿಸಿದ್ದಾರೆ ಎನ್ನೋದಕ್ಕೆ ಬೈಬಲ್ ಪ್ರಕಾರ ಯಾವ ಆಧಾರಗಳಿರಲ್ಲ. ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಪರಿಶೋಧನೆ ಮಾಡಿದಾಗ ಡಿಸೆಂಬರ್ ತಿಂಗಳಲ್ಲಿ ಯೇಸು ಕ್ರಿಸ್ತರು ಜನಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಓಕೆ. ಇದೇ ದಿನಾಂಕದಂದು ಇವತ್ತೇ ಅಂದರೆ 25ನೇ ತಾರೀಕೆ ಹುಟ್ಟಿದ್ದಾರೆ ಎನ್ನುವಂಥ ಆಧಾರ ಇರಲ್ಲ. ಅಂದರೆ ಪರ್ಫೆಕ್ಟಾಗಿ ಅದೇ ಡೇಟನ್ನು, ಖಂಡಿತವಾಗಿ ಅದೇ ಡೇಟಲ್ಲಿ 25ನೇ ತಾರೀಕೆ ಹುಟ್ಟಿದ್ದಾರೆ ಎನ್ನುವಂಥ ಆಧಾರ ಇಲ್ಲ. ಅಷ್ಟೇ ಯಾಕೆ, ಈ ಭೂಲೋಕದಲ್ಲಿ ಅನೇಕರು, ಎಷ್ಟೋ ಮಂದಿ ಮೇಧಾವಿಗಳು, ಉನ್ನತರು, ಅಧಿಕಾರಿಗಳು ಇದ್ದಾರೆ. ಅವ್ರದ್ದು ಡೇಟ್ ಆಫ್ ಬರ್ತು ಕೂಡ ಇಂಥ ದಿನದಲ್ಲಿ ಅವರು ಹುಟ್ಟಿದ್ದಾರೆ ಎನ್ನುವಂಥದ್ದು ಆಧಾರಗಳು ಇರಲ್ಲ ಅವ್ರಿಗೆ, ಬಹಳ ಕಡಿಮೆ. ಈಗಿನ ಕಾಲದಲ್ಲಿ ಪರ್ಫೆಕ್ಟ್ ಆಧಾರ ಸಿಗುತ್ತೆ. ಯೇಸು ಕ್ರಿಸ್ತರು ಬರುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಈ ಲೋಕಕ್ಕೆ ಬರುವಂಥದ್ದು, ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡುವಂಥದ್ದು ಬಹಳ ಮುಖ್ಯವಾದದ್ದು. ಅದನ್ನೇ ಇವರು ಪಕ್ಕಕ್ಕಿಟ್ಟು ಈ ಕಾಲದಲ್ಲಿ ಈ ಆಚರಣೆ ಎನ್ನುವಂಥದ್ದು ಮಾಡ್ತಾ ಇದ್ದಾರೆ ಹೆಚ್ಚಾಗಿ. ಆದರೆ ಈ ಹಬ್ಬ ಎಂಬ ಆಚರಣೆ ನೋಡಿಮ್ಮ, ರೋಮಾ ಚಕ್ರವರ್ತಿಯಾಗಿರುವಂಥ ಕಾನ್ಸ್ಟೆಂಟ್ ಎಂಬ ಈತನು ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ವರ್ಷದಲ್ಲಿ, ಅಂದರೆ ಕ್ರಿಸ್ತ ಶಕ 336ರಲ್ಲಿ ಇದು ಪ್ರಾರಂಭವಾಗುತ್ತೆ. 336ರಲ್ಲಿ, ಕ್ರಿಸ್ತ ಶಕ 336ರಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ. ಕ್ರಿಸ್ತ ಶಕ 400ರಲ್ಲಿ ಇದು ಅಧಿಕೃತವಾಗಿ ಟೋಟಲ್ ಕ್ರೈಸ್ತರ ಮಧ್ಯದಲ್ಲಿ ಆಚರಣೆಗೆ ಬರುತ್ತೆ. ಅವಾಗ ಪ್ರಾರಂಭವಾಗುತ್ತೆ, ಬರ್ತಾ 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 ಎಲ್ಲರ ಕಡೆ ಹರಡಿಕೊಳ್ಳುತ್ತೆ. ಇದು ಇವಾಗ ಪ್ರಪಂಚ ದೇಶದಲ್ಲಿ ಹರಡಿಕೊಂಡಿದೆ. ಒಂದು ಕಾಲದಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ರೋಮನರು. ಆ ರೋಮನರ ಆಳ್ವಿಕೆಯಲ್ಲಿ ಇದ್ದಂಥ ಒಬ್ಬ ಚಕ್ರವರ್ತಿ, ಆತನ ಒಂದು ಆಲೋಚನೆ ಅದು ಕೂಡ ಏನಪ್ಪ ಅಂದರೆ, ಅವರು ಕ್ರಿಸ್ತನನ್ನು ನಂಬೋದಕ್ಕಿಂತ ಮುಂಚಿತವಾಗಿ ಸೂರ್ಯ ದೇವರನ್ನು ಆರಾಧಿಸುವಂಥ ಒಂದು ದಿನವನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ, ಹಬ್ಬ. ಅವ್ರೇನು ಮಾಡ್ತಾರೆ, ಈ ಹಬ್ಬ ಬೇಡ, ಯೇಸು ಕ್ರಿಸ್ತರ ವಿಷಯದಲ್ಲಿ ಹಬ್ಬ ಪ್ರಾರಂಭ ಮಾಡೋಣ ಅಂತೇಳಿ ಹೀಗೆ ಟರ್ನ್ ಮಾಡ್ತಾರೆ. ಸೂರ್ಯದೇವರು, ಬೆಳಕು, ಸೂರ್ಯದೇವರು, ಅದಕ್ಕೊಂದು ಹಬ್ಬ ಅಂತೇಳಿ ಆಚರಣೆ ಮಾಡ್ತಾಯಿದ್ರು. ಅದಕ್ಕಿಂತ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತರು ಲೋಕಕ್ಕೆ ಬೆಳಕಾಗಿದ್ದಾರಲ್ವ, ಆದ್ದರಿಂದ ಈ ಯೇಸು ಕ್ರಿಸ್ತರೇ ಲೋಕಕ್ಕೆ ಬೆಳಕಾಗಿ ಬಂದಿರುವುದರಿಂದ ಈತನನ್ನು ನಾವು ಆಚರಿಸೋಣ, ಹಬ್ಬವನ್ನು ಮಾಡೋಣ,
ಒಟ್ಟಿನಲ್ಲಿ ಈ ಸಮಾಜದಲ್ಲಿ ಈತನನ್ನು ಉನ್ನತವಾಗಿ ತೋರಿಸೋಣ, ಒಂದು ಹಬ್ಬವಾಗಿ ಮಾಡಿಕೊಳ್ಳೋಣ, ಸಂತೋಷ ಪಡೋಣ ಅಂತೇಳಿ ಇವರು ನೇಮಕ ಮಾಡಿರುವಂಥದ್ದು. ಓಕೆ. ಬೈಬಲಲ್ಲೇನೂ ಇಲ್ಲ. ಬೈಬಲಲ್ಲಿ ಇಲ್ಲ. ಓಕೆ. ಅಂದರೆ ಉದ್ದೇಶ ನೋಡಿಮ್ಮ, ಯೇಸು ಕ್ರಿಸ್ತರನ್ನು ಉನ್ನತವಾಗಿ ಪರಿಚಯ ಮಾಡಿಕೊಳ್ಳುವಂಥದ್ದು ಉದ್ದೇಶ ಒಳ್ಳೆಯದೇ. ಉದ್ದೇಶ ಒಳ್ಳೆಯದು. ಯೇಸು ಕ್ರಿಸ್ತರನ್ನು ಉನ್ನತವಾಗಿ ನಾವು ಪರಿಚಯ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಉದ್ದೇಶ ಒಳ್ಳೆಯದೇ. ಖಂಡಿತ. ಅದರ ತಕ್ಕ ಹಾಗೆ ಕಾರ್ಯಕ್ರಮ ನಡಿಬೇಕು. ಓಕೆ. ದೇವರಿಗೆ ಸಂತೋಷ ಉಂಟಾಗಬೇಕು, ಯೇಸು ಕ್ರಿಸ್ತರಿಗೆ ಸಂತೋಷ ಉಂಟಾಗಬೇಕು ಅಂದಾಗ ಅವ್ರು ಏನು ಉದ್ದೇಶ ಅಂದುಕೊಂಡಿದ್ದಾರೆ ಪ್ರಾರಂಭದಲ್ಲಿ? ನಾನು ಯೇಸು ಕ್ರಿಸ್ತರನ್ನು ಉನ್ನತವಾಗಿ ನಾನು ಪರಿಚಯ ಮಾಡಬೇಕು, ಉನ್ನತವಾಗಿ ತೋರಿಸ್ಬೇಕು ಅಂತೇಳಿ ಆಲೋಚನೆ ಮಾಡಿ ಪ್ರಾರಂಭ ಮಾಡ್ತಾರಲ್ಲ, ಪ್ರಾರಂಭ ಮಾಡುವಂಥದ್ದು ಒಳ್ಳೆಯದೇ, ಒಳ್ಳೆಯದು, ತಪ್ಪೇನಿಲ್ಲ. ಈ ಆಚಾರದಲ್ಲಿ ನೋಡುವಾಗ ಎಲ್ಲ ಭೌತಿಕವಾದಂಥ ಕಾರ್ಯಕ್ರಮಗಳು ನಡೀತಾ ಇದೆ ಈಗಿನ ಕಾಲದಲ್ಲಿ. ಓಕೆ. ಹೌದಲ್ವಾ? ಹೌದು. ಈ ಆಚರಣೆಗಳಲ್ಲಿ ಈ ಆತ್ಮಿಕವಾದಂಥ ಭಕ್ತಿ ಕಾರ್ಯಕ್ರಮ ಏನಾದರೂ ಕಾಣ್ತಾ ಇದೆಯಾ ಅಂತ ನೋಡುವಾಗ ಅದೇನು ಕಾಣ್ತಾ ಇಲ್ಲ. ಹೌದಂತೀರ? ಇಲ್ಲ. ಏನು ಕಾಣ್ತಾ ಇಲ್ಲ. ಏನಿದೆ? ತಿನ್ನೋದು, ಕುಡಿಯೋದು ಅಷ್ಟೇ ಅಲ್ವಾ? ಈ ಹಬ್ಬ ಬಂದಿದೆ, ನಾವು ಚೆನ್ನಾಗಿ ಊಟ ಮಾಡೋಣ. ಏನು ಊಟ? ಬಿರಿಯಾನಿ ಊಟ ಮಾಡ್ತೀವ, ಇಲ್ಲ ಹೋಳಿಗೆ ಊಟ ಮಾಡ್ತೀವ, ಸ್ವೀಟಾ, ಇಲ್ಲಾಂದರೆ ಖಾರನ, ವಿಧ ವಿಧವಾದಂಥ ಅಡುಗೆ ಮಾಡಿಕೊಳ್ಳೋಣ, ಎಲ್ಲರೂ ಸೇರೋಣ, ನಮ್ಮ ಬಂಧು ಮಿತ್ರರು ಎಲ್ಲರೂ ಸೇರೋಣ, ಎಲ್ಲ ಒಳ್ಳೆಯ ವಸ್ತ್ರಗಳನ್ನು ಒಳ್ಳೆಯ ರೀತಿಯಲ್ಲಿರೋಣ, ಮನೆ ತುಂಬ ಲೈಟ್ಗಳು, ಹೊರಗಡೆ ಲೈಟ್ಗಳು. ಓಕೆ, ಎಲ್ಲರೂ ಹಬ್ಬ ಮಾಡೋಣ. ಇಲ್ಲ ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡೋಣ, ನಮ್ಮ ಹುಡುಗರು ಒಳ್ಳೆ ರೀತಿಯಿಂದ ಕುಣಿದಾಡ್ತಾರೆ, ಆಯ್ತು. ಈ ರೀತಿ ಪ್ರಾರಂಭವಾಗಿದೆ ವಿನಃ ಇಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ದೇವ್ರ ಮಹಿಮೆ ಹೊಂದುತ್ತಾ ಇದ್ದಾರಾ? ಇಲ್ಲ. ದೇವರು ಸಂತೋಷ ಪಡ್ತಾ ಇದ್ದಾರಾ? ಇಲ್ಲ. ಅದನ್ನು ನಾವು ಗಮನಿಸಬೇಕು. ಓಕೆ. ಅಂದರೆ ಈಗ ಮೊದಲಾಗ ನೀವು ನಾವು ಕೇಳಿದ ಪ್ರಶ್ನೆ ಪ್ರಕಾರವಾಗಿ ಇದು ಈ ಆಚರಣೆ ಬಂದಿದ್ದು ರೋಮನ್ ಚಕ್ರವರ್ತಿಯಿಂದ ಈ ಆಚರಣೆ ಸ್ಟಾರ್ಟ್ ಆಯಿತು. ಸುಮಾರು 330ನೇ ವರ್ಷದಲ್ಲಿ ಕ್ರಿಸ್ತ ಶಕ 336ರಲ್ಲಿ ಇದು ಪ್ರಾರಂಭವಾಯಿತು. ಅಂದರೆ ಅವರು ಮಾಡಿದ್ದು ಒಳ್ಳೆಯದೆಯಾ ಆಚರಣೆ? ಅಂದರೆ ಅವರು ನೀವು ಹಿನ್ನೆಲೆ ಹೇಳಿದ್ರಿ ಅಣ್ಣ. ಹೌದು. ಅದರ ಪ್ರಕಾರವಾಗಿ ಕ್ರೈಸ್ತರಿಗೆ ತುಂಬ ಹಿಂಸೆ ನಡೀತಾ ಇದ್ದಂಥ ಕಾಲ, ಅದನ್ನು ರೋಮ ಚಕ್ರವರ್ತಿಯಾದ ಕಾನ್ಸ್ಟೆಂಟ್ ಮೂಲಕವಾಗಿ ಕ್ರೈಸ್ತರಿಗೊಂದು ಸಮಾಧಾನ ಸಿಕ್ಕಿದೆ ಅವತ್ತಿನ ದಿನ. ಹೌದು. ಆ ಲೆಕ್ಕದಲ್ಲಿ ಒಂದು ರೀತಿಯಲ್ಲಿ ಉಪಶಮನ ಸಿಕ್ಕಿದೆ. ಬಟ್ ಅವರು ಸೂರ್ಯ ದೇವರನ್ನ ಆರಾಧನೆ ಮಾಡೋ ದಿನನೇ ನಮ್ಮ ಕ್ರಿಸ್ಮಸ್ ಅನ್ನೋದು ಪ್ರಾರಂಭ ಮಾಡಿದ್ದು ಕಾನ್ಸ್ಟೆಂಟ್ ಚಕ್ರವರ್ತಿ. ಹೌದು. ಓಕೆ. ಇದು ಒಳ್ಳೆಯ ಕ್ವಶನ್. ಯಾಕಂದರೆ ಇದು ಬೈಬಲ್ನಿಂದ ಬಂದಿದೆಯೋ ಅಥವಾ ಮನುಷ್ಯರಿಂದ ಬಂದಿದೆಯೋ ಅನ್ನೋದು ಇವಾಗ ಅರಸರ ಮೂಲಕ ಇದು ಪ್ರಾರಂಭವಾಯಿತು. ಅರಸರು ಕೂಡ ಏನು ಮಾಡ್ತಾರೆ ಅಂದರೆ, ಚಕ್ರವರ್ತಿ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಫಾದರ್ಗಳು, ಬಿಷಪ್ನವರು, ಆಮೇಲೆ ಸೇವಕರಿರ್ತಾರಲ್ಲ, ಇವರೆಲ್ಲರನ್ನ ಗ್ಯಾದರ್ ಮಾಡಿ ದೊಡ್ಡದೊಂದು ಸಭೆ ಏರ್ಪಾಟ್ ಮಾಡಿ ಒಟ್ಟಿನಲ್ಲಿ ನಮ್ಮ ಕ್ರೈಸ್ತ ಸಮಾಜಕ್ಕೆ ಒಂದು ಸಂತೋಷ ಕೊಡುವಂಥ ರೀತಿಯಲ್ಲಿ ನಾವು ಆಚರಿಸಬೇಕು ದೇವರ ಹೆಸರಿನಲ್ಲಿ ಅಂತ ಹೇಳಿ ಒಂದು ದಿನಾಂಕಗಳನ್ನು ಅವರು ಪ್ರಾರಂಭ ಮಾಡ್ತಾರೆ. ಅವರು ಮಾಡಿರೋದು ಇಲ್ಲಿ ತುಂಬ ಚೆನ್ನಾಗಿದೆ. ಯಾಕಂದರೆ ಇದ್ರ ಮೂಲಕವಾಗಿ ಯೇಸು ಕ್ರಿಸ್ತರನ್ನು ಮಹಿಮೆ ಪಡಿಸ್ಬೋದು ಅನ್ನುವಂಥ ಉದ್ದೇಶ ಚೆನ್ನಾಗಿದೆ. ಆದರೆ ಅದೇ ದಿನ ಅನ್ನೋದು ನಿಜವಾಗೂ ಇಲ್ಲ ಅನ್ನೋದು ಇವತ್ತು ಗೊತ್ತಾಯಿತು. 25ನೇ ತಾರೀಕೆ ಅನ್ನೋದು ಅವ್ರು ಮಾಡ್ಕೊಂಡಿರೋದು, ಅವ್ರ ಹಬ್ಬವನ್ನು ನಮ್ಮ ಒಟ್ಟಿನಲ್ಲಿ ನಾವು ಹಬ್ಬ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. 25ನೇ ತಾರೀಕು ಟೋಟಲ್ ಪ್ರಪಂಚ ದೇಶದಲ್ಲಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರಲ್ಲ, ಮಾಡೋಣ, ತೊಂದರೆ ಏನಿಲ್ಲ. ಈ ಸಮಯದಲ್ಲಿ ದೇವರ ಪ್ರೀತಿಯನ್ನು ಪರಿಚಯ ಮಾಡಬೇಕು. ಅಂದರೆ ದೇವರ ಪ್ರೀತಿಯನ್ನು ಅನ್ನೋದು ಇದೆ ನೋಡಿಮ್ಮ, ಪ್ರತಿದಿನ ಪರಿಚಯ ಮಾಡ್ಕೋಬೇಕು. ಟೋಟಲ್ ಪ್ರಪಂಚದಲ್ಲಿ ಇದ್ದಂಥ ಎಲ್ಲ ಜನರ ಬಳಿಯಲ್ಲಿ ಹೋಗಬೇಕಾದ್ರೆ ಒಂದು ಪ್ರತ್ಯೇಕವಾದಂಥ ದಿನವನ್ನು ಆಚರಣೆ ಮಾಡಿ ಎಲ್ಲರಿಗೂ ಸುವಾರ್ತೆಯನ್ನು ತಲುಪಿಸುವಂಥದ್ದು ಇದೆಯಲ್ಲ, ಅದು ಒಳ್ಳೆಯ ಕಾರ್ಯಕ್ರಮ, ಅದು ನಡಿಬೇಕದು. ಓಕೆ. ಅಂದರೆ ನಾವು ಬರೀ ಆಚರಣೆಯಲ್ಲೇ ಕೂರಬಾರ್ದು. ಹೌದು. ಅದನ್ನ ಬೇರೆ ರೀತಿಯಲ್ಲಿ ದೇವ್ರನ್ನ ಘನಪಡಿಸೋ ರೀತಿಯಲ್ಲಿ, ಅದನ್ನ ಆತ್ಮಿಕ ರೀತಿಯಲ್ಲಿ ತಗೊಂಡು ಹೋಗ್ಬೇಕು. ಓಕೆ. ಆತ್ಮಿಕ ರೀತಿಯಲ್ಲಿ ಇದು ನಾವು ಭೌತಿಕ ಆಚರಣೆ ಮಾಡ್ತಾ ಇರೋದು ಆತ್ಮಿಕವಾಗಿ ಬದಲಾವಣೆ ಆಗ್ಬೇಕಂತಾನೆ. ಓಕೆ. ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ, ಆಚರಣೆಗಳು ಭೌತಿಕವಾಗಿದೆ, ಅವ್ರ ಕ್ರಿಯೆಗಳು ಕೂಡ ಭೌತಿಕವಾಗಿಯೇ ನಡೀತಾ ಇದೆ, ಆತ್ಮಿಕವಾಗಿ ನಡೀತಾ ಇಲ್ಲ. ಹೌದು. ಹೌದಲ್ವಾ? ಹೌದು. ವಾಕ್ಯದ ಪ್ರಕಾರ ಅನಿಸುವಂಥದ್ದು ಏನು ಗೊತ್ತಮ್ಮ? ಓಕೆ. ದೇವರ ಮನಸ್ಸನ್ನು ನೋಯಿಸುವಂಥ ಕಾರ್ಯಕ್ರಮಗಳು ಇವರು ಮಾಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಈ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಸಂತೋಷದಲ್ಲಿ ನಾವು ಸಂತೋಷ ಪಡ್ತಾ ಇದ್ದೀವಿ, ವಿನಃ ದೇವರನ್ನ ನೋವು ಕೊಡ್ತಾ ಇದ್ದೀವಿ. ನಾವು ಸಂತೋಷ ಪಡ್ತಾ ಇದ್ದೀವಿ, ಆದರೆ ದೇವ್ರ ಮಾತ್ರ ಸಂತೋಷ ಇಲ್ಲ.
ಅವರಿಗೆ ದೇವರಿಗೆ ನೋವನೇ ಇದೆ. ನೋವು ತರುವಂಥ ಕಾರ್ಯಕ್ರಮಗಳೇ ನಡೀತಾ ಇದೆ. ಹೌದಾ? ನಿಜ ಇದೆ. ಯಾಕೆಂದರೆ ಪ್ರತಿ ಕ್ರೈಸ್ತರು ವಾಕ್ಯಗಳನ್ನು ಪ್ರೀತಿಸಿದಾಗ, ವಾಕ್ಯಗಳನ್ನು ಧ್ಯಾನಿಸಿದಾಗ, ವಾಕ್ಯಗಳನ್ನು ಪಾಲಿಸಿದಾಗ ನಿಜ ಗೊತ್ತಾಗುತ್ತೆ. ನಾವು ದೇವರ ನಾಮವನ್ನು ಅವಮಾನಪಡಿಸ್ತಾ ಇದ್ದೀವಿ ಎನ್ನುವಂಥ ನಿಜ ಗೊತ್ತಾಗುತ್ತೆ. ಯಾವಾಗ ಅಂದರೆ ಸತ್ಯವೇದ ಗ್ರಂಥವನ್ನು ನಾವು ಪರಿಶೋಧನೆ ಮಾಡಿದಾಗ. ಓಕೆ, ಹೌದಲ್ವಾ? ಪ್ರಭು ಬಂದಿರುವಂಥ ಉದ್ದೇಶ ಏನು? ಪ್ರಭು ಬಂದಿರುವಂಥ ಉದ್ದೇಶ ಏನು? ದೇವರನ್ನು ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಬೇಕಲ್ವಾ? ದೇವರ ಪ್ರೀತಿಯನ್ನು, ದೇವರ ತ್ಯಾಗವನ್ನು, ಯೇಸು ಕ್ರಿಸ್ತರ ಶಿಲುಬೆ ಮರಣವನ್ನು, ಹೌದಲ್ವಾ, ರಕ್ಷಣೆ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸಿದಾಗ, ದೇವರ ಪ್ರೀತಿಯನ್ನು ಜನರಿಗೆ ಅರ್ಥ ಆದಾಗ, ಒಬ್ಬ ಪಾಪಿ ಬದಲಾದಾಗ ಆವಾಗ ದೇವರಿಗೆ ಸಂತೋಷವಾಗುತ್ತೆ. ಅಂದರೆ ಈ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡೋದ್ರಿಂದ ದೇವರಂತೂ ಸಂತೋಷ ಪಡ್ತಾ ಇಲ್ಲ. ಖಂಡಿತವಾಗಿ ದೇವರಿಗೆ ಸಂತೋಷ ಇಲ್ಲ. ದೇವರು ಸಂತೋಷ ಪಡಬೇಕಾದ್ರೆ ಹಬ್ಬ ಮಾಡಿಕೊಳ್ಳಿ, ದೇವರ ಹೆಸರ ಮೇಲೆ ನಾವು ಹಬ್ಬ ಮಾಡಿಕೊಳ್ಳೋಣ. ಓಕೆ, ಇನ್ನೊಂದು ಮಾತು ಹೇಳಬೇಕಾದ್ರೆ, ಯಾವಾಗ ನಾವು ಸಭೆಯಾಗಿ ಕೂಡ್ತೀವಿ ನೋಡಿಮ್ಮ, ಓಕೆ, ದೇವ್ರ ಮಕ್ಕಳಾಗಿರುವಂಥ ನಾವು ಒಂದು 10 ಜನ 20 ಜನ ಎಲ್ಲರ ಸಭೆಯಾಗಿ ಕೂಡ್ತೀವಲ್ಲ, ಕೂಡಿ ದೇವರನ್ನ ಆರಾಧನೆ ಮಾಡುವಂಥ ಸಮಯ ಇದೆ ನೋಡಿ, ಎಲ್ಲರೂ ಸೇರುವಂಥದ್ದು, ಆತ್ಮಿಕವಾಗಿ ಎಲ್ಲರೂ ಸೇರ್ತೀವಿ ನೋಡಿ, ಅದೇ ನಮಗೆ ಹಬ್ಬ. ಓಕೆ, ಒಳ್ಳೆ ಹಬ್ಬ ಅವತ್ತು. ಖಂಡಿತವಾಗಿಯೂ ಅದು ವಾರಕ್ಕೊಂದು ಸಾರಿ ನಾವು ಪ್ರತಿ ಭಾನುವಾರ ನಾವು ಕೂಡ್ತಾ ಇದ್ದೀವಲ್ಲ, ಆ ಕೂಡುವಂಥ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗ್ತೀವಿ, ಸೇರ್ತಾ ಇದ್ದೀವಿ, ದೇವರನ್ನ ಘನಪಡಿಸ್ತಾ ಇದ್ದೀವಿ, ಹಾಡಿನ ಮೂಲಕ, ಕ್ರಿಯೆಗಳ ಮೂಲಕ ಒಂದು ರೀತಿಯಲ್ಲಿ ನಾವು ಘನಪಡಿಸ್ತಾ ಇದ್ದೀವಿ ನೋಡಿಮ್ಮ, ಅದು ನಮಗೆ ಅವತ್ತು ಹಬ್ಬ. ಅದು ಅದೇ ಪ್ರಕಾರ ಎಲ್ಲಾದರೂ ನಾವು ಕೂಟಕ್ಕೆ ಹೋಗ್ತಾ ಇರ್ತೀವಿ ನೋಡಿ, ಪ್ರಾರ್ಥನೆ ಕೂಟ ನಡೀತಾ ಇರುತ್ತೆ. ಈ ಪ್ರಾರ್ಥನೆ ಕೂಟದಲ್ಲಿ ಆತ್ಮೀಯರೆಲ್ಲರೂ ಒಂದು ಕಡೆ ಸೇರ್ತೀವಿ, ಗುಂಪಾಗಿ ಸೇರಿ ದೇವರನ್ನ ಹಾಡಿನ ಮೂಲಕ ಘನಪಡಿಸ್ತೀವಿ, ಸ್ತುತಿ ಮಾಡ್ತೀವಿ, ದೇವರ ವಾಕ್ಯಗಳನ್ನು ಹಂಚಿಕೊಳ್ತಾ ಇರ್ತೀವಿ. ಅವತ್ತೇನು ನಡೀತಾ ಇದೆ ಅಂದರೆ, ಅವತ್ತು ನಮ್ಮ ಮಧ್ಯದಲ್ಲಿ ಹಬ್ಬ ನಡೀತಾ ಇದೆ. ಅದು ನಿಜವಾದ ಹಬ್ಬ ಆಗುತ್ತೆ. ನಿಜವಾದ ಕ್ರಿಸ್ಮಸ್ಸಿಗೆ ಅರ್ಥ ಅಲ್ಲಿ ಸಿಕ್ಕ ಅಂದರೆ ನಿಜ ಮಾತು. ಯಾಕೆಂದರೆ ವರ್ಷಕ್ಕೊಂದು ಸಾರಿ ಆಚರಣೆ ಮಾಡೋದಲ್ಲ, ವರ್ಷಕ್ಕೊಂದು ಸಾರಿ ಆಚರಣೆ ಮಾಡುವಂಥದ್ದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಮಾಡಿಕೊಳ್ಳಿ. ಆದರೆ ದೇವರ ನಾಮವನ್ನು ಅವಮಾನಪಡಿಸುವಂಥ ಕಾರ್ಯಕ್ರಮ ಇದ್ದಾಗ ಹಿರಿಯರು ಇರ್ತಾರಲ್ವ, ಎಲ್ಲ ಸಭೆಗಳ ಹಿಂದೆ ಹಿರಿಯರು ಇರ್ತಾರೆ. ಆ ಹಿರಿಯರು ಬುದ್ಧಿ ಮಾತನ್ನು ಹೇಳಿ ಸರಿಪಡಿಸ್ಬೇಕು. ಸರಿಪಡಿಸುವಂಥ ಜವಾಬ್ದಾರಿ ಪ್ರತಿ ಹಿರಿಯರಿಗಿರುತ್ತೆ ಅಮ್ಮ. ಓಕೆ, ತುಂಬ ಸಂತೋಷ ಅಣ್ಣ. ನಿಜವಾಗಿಯೂ ಕ್ರಿಸ್ಮಸ್ಸು ಆಚರಣೆ ಬಗ್ಗೆದಲ್ಲಿ ನಮಗೆ ಸರಿಯಾದ ಒಂದು ನಿಲುವನ್ನು ಇವತ್ತು ನಿಮ್ಮ ಉತ್ತರದ ಮೂಲಕ ನಮಗೆ ಸಿಕ್ಕಿದೆ. ಧನ್ಯವಾದಗಳು. ನಿಜವಾದ ಕ್ರಿಸ್ಮಸ್ ನಾವು ಹಬ್ಬ ಇವತ್ತು ಆಚರಣೆ ಮಾಡೋದು ಯಾಕೆ, ಅದು ಎಲ್ಲಿಂದ ಮೂಲವಾಗಿ ಬಂತು ಅನ್ನೋದಕ್ಕೆ ನಮಗೆ ಉತ್ತರ ಸಿಕ್ತು. ಅದೇ ರೀತಿಯಾಗಿ ನಾವು ಮಾಡ್ತಿರೋ ಆಚರಣೆಯಿಂದ ದೇವ್ರನ್ನ ಸಂತೋಷಪಡಿಸ್ತಾ ಇಲ್ಲ, ಮಹಿಮೆ ಪಡಿಸ್ತಾ ಇಲ್ಲ. ಅದ್ರ ಬದಲು ನಾವು ನೀವು ಹೇಳಿದ ಹಾಗೆ ಅಲ್ಲಲ್ಲಿ ಸುವಾರ್ತೆ ಕೂಟಗಳ ಮೂಲಕ ದೇವ್ರನ್ನ ನಾಮ ಮಹಿಮೆ ಪಡಿಸೋದು ತುಂಬ ಉಪಯುಕ್ತ. ಅಂದರೆ ಆಚರಣೆಕ್ಕಿಂತ ನಮಗೆ ಇಲ್ಲಿ ಆಜ್ಞೆಗಳನ್ನು ಪರಿಪಾಲಿಸೋದು ಮುಖ್ಯ ಅನ್ನೋದು ನೀವು ತಿಳಿಸ್ಕೊಟ್ಟಿದ್ದೀರಣ್ಣ. ನಿಜನ. ಅದರಲ್ಲಿ ಇನ್ನೊಂದು ಮಾತಿರುತ್ತೆ ಅಣ್ಣ, ಹೇಳಿ. ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದಂಥ ದಿನದಲ್ಲಿ ಪರಲೋಕದಲ್ಲಿ ದೇವದೂತರು ಕೂಡ ಸಂತೋಷ ಪಡ್ತಾರೆ. ಯೇಸು ಕ್ರಿಸ್ತರು ಬಂದಂಥ ದಿನ ಇದೆ ನೋಡಿ, ಅಂದರೆ 1ನೇ ಶತಮಾನದಲ್ಲಿ ನೋಡಿ. ಆ ಮಾತು ಲೂಕನ್ ಬರೆದ ಸುವಾರ್ತೆಯಲ್ಲಿ ಇರುತ್ತೆ, ನೋಡೋಣ. ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ 14ನೇ ವಚನ. ಪಕ್ಕನೆ ಆ ದೇವದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಸಾಕು. ಅಂದರೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಮರಿಯಮ್ಮಳ ಮೂಲಕ ಜನಿಸಿದಾಗ ದೇವದೂತರು ಬಂದು ಕುರುಬರಿಗೆ ಕಾಣಿಸುವಂಥದ್ದು, ಆ ಕುರುಬರಿಗೆ ಸುವಾರ್ತಿನ ಸಾರುವಂಥದ್ದು ನೋಡ್ತೀವಿ. ಎಲ್ಲಿಂದ ಗೊತ್ತಾಗುತ್ತೆ ಅಂದರೆ, ಇಲ್ಲಿ 8ನೇ ವಚನದಿಂದ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು
ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಅಂದರೆ ದೇವದೂತನು ಬಂದು ಕುರುಬರಿಗೆ ಕಾಣಿಸಿಕೊಂಡಿದ್ದಾನೆ. ಕುರುಬರಿಗೆ ಕಾಣಿಸಿಕೊಂಡ ಮೇಲೆ ಈ ಸೀಮೆಯಲ್ಲಿ ಬೆತ್ಲೆಹೇಮ್ ಎಂಬ ಈ ಗ್ರಾಮದಲ್ಲಿ ದಾವೀದನ ಊರಲ್ಲಿ ಲೋಕರಕ್ಷಕನು ಹುಟ್ಟಿದ್ದಾನೆ ಅಂತ ದೇವದೂತರು ಬಂದು ಕುರುಬರಿಗೆ ಹೇಳಿದಾಗ, ಕುರುಬರಿಗೆ ಹೇಳಿ ಆನಂತರ ಪರಲೋಕದಲ್ಲಿ ದೇವದೂತರು ಕೂಡ ಸಂತೋಷ ಪಡುವಾಗ, ಎರಡನೇದಾಗಿ ಲೋಕರಕ್ಷಕನು ಹುಟ್ಟಿದ್ದಾನೆ ಎನ್ನುವಂಥ ಸಮಾಚಾರವನ್ನು ಅವ್ರಿಗೆ ತಿಳಿಸಿದಾಗ ಅಲ್ಲೇ ಏನಾಗುತ್ತೆ ಅಂತ ನೋಡುವಾಗ ಆನಂದ ಎನ್ನುವಂಥದ್ದು ಉಂಟಾಗುತ್ತೆ. ಓಕೆ, ಅಂದರೆ ಇಲ್ಲಿ ಪರಲೋಕದಲ್ಲಿ ದೇವದೂತರಿಗೂ ಸಂತೋಷ, ಆ ಸೈನ್ಯಕ್ಕೂ ಸಂತೋಷ. ಹೌದು, ಅದೇ ರೀತಿ ಭೂಮಿಗೂ ನಮಗೆ ಮಹಾ ಸಂತೋಷ ಆಗುತ್ತೆ. ಇಲ್ಲಿ ಯೆಹೂದ್ಯರಿಗೂ ಸಂತೋಷ ಆಗುತ್ತೆ. ಎರಡನೇದಾಗಿ ಲೋಕದಲ್ಲಿ ಇದ್ದಂಥ ಎಲ್ಲ ಜನಾಂಗದವರು ಕೂಡ ಸಂತೋಷಕರವಾದಂಥ ಸುದ್ದಿ ಇದು. ಓಕೆ, ಅವ್ರು ಸಂತೋಷ ಪಡ್ತಾ ಇದ್ದಾರೆ ಇಲ್ವಾ ಎನ್ನುವಂಥದ್ದು ಎರಡನೇ ವಿಷಯ. ಓಕೆ, ಆದರೆ ಟೋಟಲ್ ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರಿಗೆ ಸಂತೋಷಕರವಾದಂಥ ಸುದ್ದಿ ಅವತ್ತು ಪ್ರಾರಂಭವಾಗಿದೆ. ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ, ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಹುಟ್ಟಿದ್ದಾರೆ, ಮನುಷ್ಯನಾಗಿ ಬಂದಿದ್ದಾರೆ. ಓಕೆ, ಇವರು ಪರಲೋಕದಲ್ಲಿ ದೇವರು. ಯೇಸು ಕ್ರಿಸ್ತರು ದೇವರು. ಓಕೆ, ದೇವರಾಗಿರುವಂಥ ಇವರು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದಿದ್ದಾರೆ. ಇದು ದೊಡ್ಡ ಸಂತೋಷ, ಸಂತೋಷಕರವಾದಂಥ ವಿಷಯ. ಸುಮ್ಮನೆ ಬಂದಿಲ್ಲ, ಟೋಟಲ್ ಲೋಕದಲ್ಲಿದ್ದಂಥ ಸರ್ವಮಾನವರಿಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ದೊಡ್ಡ ಕಾರ್ಯ ಇದೆ. ಚಿಕ್ಕ ಕೆಲಸ ಅಲ್ಲ, ದೊಡ್ಡ ಕೆಲಸ ಇದೆ. ದೊಡ್ಡ ಕೆಲಸ ಏನಪ್ಪ ಅಂತ ನೋಡುವಾಗ, ಈ ಮಾನವ ಸಮಾಜ ಕತ್ತಲೆಯಲ್ಲಿದೆ. ಕತ್ತಲೆಯಲ್ಲಿ ಅಂದರೆ ಕೆಟ್ಟ ಕೆಲಸದಲ್ಲಿ, ಪಾಪದಲ್ಲಿ, ಅಂಧತ್ವದಲ್ಲಿದ್ದಾರೆ. ಅಂಧತ್ವದಲ್ಲಿದ್ದಂಥ ಇವರು ಒಂದು ವೇಳೆ ಸತ್ತೋದ್ರೆ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಸತ್ತೋದ್ರೆ ಎಲ್ಲಿಗೆ ಹೋಗ್ತಾರೆ? ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಇವರು ಯಾರು ಕೂಡ ನರಕಕ್ಕೆ ಹೋಗಬಾರ್ದು. ಇವರು ಯಾರು ಕೂಡ ಬೆಂಕಿ ಕೊಂಡಕ್ಕೆ ಹೋಗಬಾರ್ದು. ಅಂದರೆ ಇವ್ರಿಗೆ ಏನು ಬೇಕು? ರಕ್ಷಣೆ ಮಾರ್ಗ ಬೇಕು, ಹೌದಲ್ವ? ರಕ್ಷಣೆ ಮಾರ್ಗ ಬೇಕಂದರೆ ಆ ಮಾರ್ಗ ಯಾರು ತಿಳಿಸ್ಕೊಡ್ತಾರೆ? ಎಷ್ಟೋ ಮಂದಿ ಪ್ರವಾದಿಗಳು ಬಂದು ಹೇಳಿದಾಗ ಯಾರು ಕೂಡ ಅರ್ಥ ಮಾಡಿಕೊಂಡಿಲ್ಲ. ಕೊನೆಯದಾಗಿ ದೇವರು ತನ್ನ ಪ್ರಿಯ ಕುಮಾರನನ್ನು ಕಳಿಸ್ಕೊಡ್ತಾನೆ. ಕಳಿಸಿಕೊಟ್ಟು ಈತನ ಮೂಲಕ ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವಮಾನವರಿಗೆ ಒಂದು ಮಾರ್ಗ, ಸರ್ವಮಾನವರಿಗೆ ಒಂದು ಮಾರ್ಗವನ್ನು ಕಲ್ಪಿಸಿಕೊಡ್ತಾರೆ. ಅದೇ ರಕ್ಷಣೆ ಮಾರ್ಗ. ಯೇಸು ಕ್ರಿಸ್ತರ ಮಾರ್ಗನೇ ರಕ್ಷಣೆಯ ಮಾರ್ಗ. ಇದು ಈ ಮಾರ್ಗ ಪ್ರಭು ಬಂದ ಮೇಲೆ ಬೆಳೀತಾರೆ. ಬೆಳೆದು ಆಮೇಲೆ ಸುವಾರ್ತೆ ಪ್ರಾರಂಭ ಮಾಡ್ತಾರೆ. ಅನೇಕ ಅದ್ಭುತಗಳನ್ನು ಮಾಡ್ತಾರೆ. ಸೂಚಕ ಕ್ರಿಯೆಗಳು, ಅದ್ಭುತಗಳು, ಏನೇನು ಬೇಕು ಎಲ್ಲ ಮಾಡಿ ತೋರಿಸ್ತಾರೆ. ಎಲ್ಲ ಮಾನವರಿಗೋಸ್ಕರ ಪ್ರಾಣತ್ಯಾಗ ಮಾಡ್ತಾರೆ. ಯಾವಾಗ ಅವ್ರ ಕೆಲಸ ಸಂಪೂರ್ಣವಾಗುತ್ತೆ ಅಂತ ನೋಡುವಾಗ, ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದು, ಮೃತ್ಯುಂಜಯನಾಗಿ ಎದ್ದು ಬಂದು, ಅಂದರೆ ಪುನರುತ್ಥಾನವನ್ನು ಹೊಂದಿ ಎದ್ದು ಬಂದು ಆಮೇಲೆ 40 ದಿನಗಳವರೆಗೆ ಕಾಣಿಸಿಕೊಂಡು ಸಭೆ ಪ್ರಾರಂಭ ಮಾಡ್ತಾರಲ್ಲ, ಯೇಸು ಪ್ರಭು ಕೆಲಸ ಸಂಪೂರ್ಣವಾಗುತ್ತೆ, ಪರಲೋಕಕ್ಕೆ ಹೋಗ್ತಾರೆ. ಟೋಟಲ್ ಈ ಲೋಕದಲ್ಲಿ ರಕ್ಷಣೆ ಮಾರ್ಗ ಬಂದಿದೆ. ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದಿಕೊಳ್ಳುವಂಥ ಒಂದು ಅವಕಾಶ ಕಲ್ಪಿಸಿ ದೇವರು ಕೊಟ್ಟಿದ್ದಾರೆ. ಇದು ಯಾರ್ಯಾರಿಗೆ ತಿಳಿಯಲ್ಪಡುತ್ತೋ, ಇದು ಯಾರ್ಯಾರಿಗೆ ಸಾರಲ್ಪಡುತ್ತೋ ಅವರ ಮಧ್ಯದಲ್ಲಿ ಮಹಾ ಸಂತೋಷ. ಅವರು ಈ ಲೋಕಕ್ಕೆ ಬಂದಿದ್ದಾರೆ, ಜೀವಿಸಿದ್ದಾರೆ, ಸುವಾರ್ತೆ ಸಾರಿದ್ದಾರೆ, ಮರಣ ಹೊಂದಿದ್ದಾರೆ, ಸಮಾಧಿ ಮಾಡಲ್ಪಟ್ಟಿದ್ದಾರೆ. 3ನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿಕೊಂಡು ಮಹಿಮೆ ಶರೀರ ಹೊಂದಿಕೊಂಡು ಹೊರಗಡೆ ಬಂದಿದ್ದಾರೆ. ಪ್ರತಿಯೊಬ್ಬರಿಗೆ ರಕ್ಷಣೆ ಬೇಕು ಅಂತಂದಾಗ ಆತನ ಮಾರ್ಗದಲ್ಲಿ ನಡಿಬೇಕು, ಭಕ್ತಿ ಮಾರ್ಗದಲ್ಲಿ ನಡಿಬೇಕು. ನಡೆದಾಗ ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆ ಮಾರ್ಗ ಬರುತ್ತೆ. ಓಕೆ, ಇದು ಆನಂದಕರವಾದ ವಿಷಯ. ಪರಲೋಕದಲ್ಲಿದ್ದಂಥ ದೇವದೂತರಿಗೂ ಆನಂದ, ಭೂಲೋಕದಲ್ಲಿದ್ದನ್ನು ಯಾರು ತಿಳ್ಕೊಳ್ತಾರೋ, ತಿಳ್ಕೊಂಡು ಯಾರು ನಡೀತಾರೋ ಅವ್ರಿಗೆ ಆನಂದ. ಹಬ್ಬ ಮಾಡ್ಕೊಳ್ಳೋರಿಗೆ ಆನಂದ ಅಲ್ಲ. ಯಾರು ತಿಳಿದುಕೊಂಡು ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಂಡು ಆತನ ತ್ಯಾಗವನ್ನು, ಆತನ ಕಷ್ಟವನ್ನು, ಆತನ ಪ್ರಯಾಸವನ್ನು ಯಾರು ಅರ್ಥ ಮಾಡಿಕೊಂಡು ಬದುಕ್ತಾರೋ ಅವರಿಗೆ ಸಂತೋಷ, ಎಲ್ಲರಿಗಲ್ಲ. ಬಿರಿಯಾನಿ ತಿನ್ನೋರಿಗೆ, ಕೇಕ್ ಕಟ್ ಮಾಡಿಕೊಂಡು ಮನೆಯ ಮೇಲೆ ಸ್ಟಾರ್ ಹಾಕ್ಕೊಂಡವ್ರಿಗೆ ಸಂತೋಷವಲ್ಲ, ನಿಜವಾದ ಸಂತೋಷ ಇಲ್ಲ. ಇವರು ಸುಮ್ಮನೆ ಭೌತಿಕವಾಗಿ ಸಂತೋಷ ಪಡ್ತಾರೆ ವಿನಃ
ನಿಜವಾದ ಸಂತೋಷ ಇಲ್ಲ. ನಿಜವಾದ ಸಂತೋಷ ಯಾವಾಗ ಬರುತ್ತಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತನ ಅರ್ಥ ಮಾಡಿಕೊಂಡು ಅವರನ್ನು ಅಂಗೀಕರಿಸಿ, ಈತನೇ ನನ್ನ ಸ್ವಂತ ರಕ್ಷಕನು, ಈತನ ಮೂಲಕ ನನಗೆ ಮೋಕ್ಷ ಇದೆ, ಈತನ ಮೂಲಕ ನನಗೆ ಪರಲೋಕ ಇದೆ ಅಂತೇಳಿ ಯಾವಾಗ ಇವರು ಅರ್ಥ ಮಾಡಿಕೊಂಡು ದೇವ್ರಿಗೋಸ್ಕರ ನಿಲ್ತಾರೋ ಅವತ್ತೇ ಆ ಮನುಷ್ಯನಿಗೆ ಸಂತೋಷ. ಅದು ನಿಜವಾದ ಸಂತೋಷ. ಅವರ ಮಧ್ಯದಲ್ಲಿ ನಿಜವಾದ ಕ್ರಿಸ್ಮಸ್ ಹಬ್ಬ ನಡೆಯುತ್ತೆ. ಅಂದರೆ ನಿಜವಾದ ಸಂತೋಷ ದೇವರಿಗಾಗಲಿ ನಮಗಾಗಲಿ ಪರಲೋಕದಲ್ಲಿರುವಂಥ ದೇವದೂತರಿಗಾಗಲಿ ಸಿಗೋದಂದರೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿರೋ ಉದ್ದೇಶವನ್ನು ನೆರವೇರಿದಾಗ ನಿಜವಾದ ಸಂತೋಷ. ಹೌದು. ಇವಾಗ ಅವ್ರ ಉದ್ದೇಶ ನೆರವೇರಬೇಕಲ್ಲ. ಅವರೇನು ತಮ್ಮ ಉದ್ದೇಶವನ್ನು ನೆರವೇರಿಸಿದ್ರು, ತಮ್ಮ ಕೆಲಸ ನೆರವೇರಿಸಿದ್ರು. ಅವ್ರ ಕೋರಿಕೆ ಇದೆ ಅಲ್ಲ, ಏನು ಕೋರಿಕೆ? ಎಲ್ಲ ಮಾನವರ ರಕ್ಷಣೆ ಹೊಂದಬೇಕಂತ ಕೋರಿಕೆ ಇದೆ. ಎಲ್ಲ ಮಾನವರ ರಕ್ಷಣೆ ಹೊಂದಬೇಕಾದ್ರೆ ಸುವಾರ್ತೆ ಸಾರಲ್ಪಡಬೇಕು. ಸುವಾರ್ತೆ ಸಾರಲ್ಪಟ್ಟು ತಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡ್ಕೋಬೇಕು. ಬದಲಾವಣೆ ಮಾಡಿಕೊಂಡು ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಟ್ಟು ಬ್ಯಾಪ್ಟಿಸಮ್ ತೊಗೊಳ್ಬೇಕು. ಬ್ಯಾಪ್ಟಿಸಮ್ ತೊಗೊಂಡಾಗ ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತಾರೆ. ಪ್ರಾಣ ಇರೋ ತನಕ ಭಕ್ತಿಯಿಂದ ನಡ್ಕೋಬೇಕು. ಇದೆಲ್ಲ ನಡೆದಾಗ ಪರಲೋಕದಲ್ಲಿದ್ದಂಥ ದೇವರಿಗೆ ಆವಾಗ ಸಂತೋಷವಾಗುತ್ತೆ. ಯೇಸು ಸ್ವಾಮಿ ಭೂಮಿಗೆ ಬರಲಿಕ್ಕೆ ಇಷ್ಟೆಲ್ಲ ದೊಡ್ಡ ಉದ್ದೇಶಗಳಿದೆ. ಆ ಉದ್ದೇಶವನ್ನು ಮರೆತು ಇವ್ರು ಏನು ಮಾಡ್ತಾ ಇದ್ದಾರೆ? ಆಚರಣೆಗಳನ್ನ ಮಾಡಿಕೊಂಡು ಅದರಲ್ಲಿ ಕೂಡ ತಿಂತಾ ಇದ್ದಾರೆ, ಕುಡಿತಾ ಇದ್ದಾರೆ, ಕುಣಿದಾಡ್ತಾ ಇದ್ದಾರೆ. ಹೊಸ ಬಟ್ಟೆಗಳಿಗೋಸ್ಕರ ಮನೆಯಲ್ಲಿ ಜಗಳ. ಮನೇಲಿ ಕೂಡ ಜಗಳಮ್ಮ. ಈ ಕ್ರಿಸ್ಮಸ್ ಹಬ್ಬ ಬರುತ್ತಲ್ಲ, ನಮ್ಮ ಕ್ರೈಸ್ತರ ಕುಟುಂಬದಲ್ಲೇ 4 ಜನ ಮಕ್ಕಳು ಇರ್ತಾರೆ ಅಂತ ತಿಳ್ಕೊಳ್ಳಿ. ಮಕ್ಕಳಿಗೆ ಒಬ್ರಿಗೇನು ಹಂಗೆ ಕೊಡಿಸಿದ್ರು, ಒಬ್ರಿಗೇನು ಹಿಂಗೆ ಕೊಡಿಸಿದ್ರು ಅಂತೇಳಿ ಮಕ್ಕಳ ಮಧ್ಯದಲ್ಲಿ ಏನು ನಡೀತಾ ಇರುತ್ತೆ ಅಂದರೆ ಒಂದು ರೀತಿಯಲ್ಲಿ ಜಗಳ ನಡೀತಾ ಇರುತ್ತೆ. ತಂದೆ ತಾಯಿಗಳಿಗೆ ಕೆಲವರಿಗೆ ದುಡ್ಡು ಕಡಿಮೆ ಇರುತ್ತೆ, $100 ಹೆಚ್ಚು ಕಡಿಮೆ ಕೊಡಿಸಿರ್ತಾರೆ. ಬಣ್ಣ ಏನೋ ಚೇಂಜ್ ಆಗಿರುತ್ತೆ. ಮಕ್ಕಳಿಗೆ ಬಟ್ಟೆಗಳ ಬಣ್ಣಗಳು ಏನೋ ಸ್ವಲ್ಪ ಬದಲಾಗಿರುತ್ತೆ. ಅವನಿಗೇನು ಇಂಥದ್ದು ಕೊಡಿಸಿದೆ, ನನಗೇನು ಇಂಥದ್ದು ಕೊಡಿಸಿದೆಯಾ, ಅವನು ಚೆನ್ನಾಗಿದೆ, ನಾನು ಚೆನ್ನಾಗಿಲ್ಲ ಅಂತೇಳಿ ಅವ್ರ ಮಧ್ಯದಲ್ಲಿ ಏನು ನಡೀತಾ ಇದೆ? ಹಬ್ಬ ನಡೀತಾ ಇದೆ, ಜಗಳ ನಡೀತಾ ಇದೆ, ಜಗಳನೇ ನಡೀತಾ ಇದೆ. ಅನೇಕರ ಮಧ್ಯದಲ್ಲಿ ಈ ಥರ ಇದೆ. ನಿಜವಾದ ಆನಂದ ಸಿಗ್ತಾ ಇಲ್ಲ. ಏನೋ ಸುಮ್ಮನೆ ಎಲ್ಲರೂ ಸಂತೋಷ ಪಡಬೇಕು, ಜೈ ಅಂತ ಹೇಳಿ ಹೋಗ್ತಾ ಇದ್ದಾರೆ ವಿನಃ ಮತ್ತೇನಿಲ್ಲ. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಬೋಧಕರೇನನ್ನ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಾವು ಮಾಡೋಣ. ಇವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಾವು ಮಾಡೋಣ. ಅವರು ಎಲ್ಲರಿಗೆ ಬಿರಿಯಾನಿ ಕೊಟ್ಟಿದ್ದಾರೆ, ನಾವು ಬಿರಿಯಾನಿ ಜೊತೆಗೆ ಸ್ವೀಟ್ ಕೂಡ ಕೊಡೋಣ. ಅವ್ರು ಏನೋ ಮಾಡಿದ್ದಾರೆ, ನಾವು ಇನ್ನೊಂದು ಮಾಡೋಣ ಅಂತೇಳಿ ಏನು ಮಾಡ್ತಾ ಇರೋ? ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ. ಆ ದುಡ್ಡು ಖರ್ಚು ಮಾಡಿ ಟೋಟಲ್ ಪ್ರಪಂಚಕ್ಕೆ ದೇವರ ಜ್ಞಾನವನ್ನು ತಿಳಿಸ್ಬೇಕು. ಹೌದಲ್ವ? ದೇವರ ಜ್ಞಾನ, ಸತ್ಯದ ಜ್ಞಾನ, ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡು ಖಂಡಿತವಾದಂಥ ಜ್ಞಾನವನ್ನು ಪ್ರಪಂಚಕ್ಕೆ ತಿಳಿಸ್ಬೇಕು. ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಇವರು? ಬಿರಿಯಾನಿ ಕೊಡು ತಪ್ಪೇನಿಲ್ಲ, ಕೇಕ್ ಕೊಡು ತಪ್ಪೇನಿಲ್ಲ, ಆಮೇಲೆ ಬಟ್ಟೆ ಕೊಡ್ತೀರಾ, ದಾನ ಮಾಡ್ತೀರಾ, ಮಾಡಿ ತಪ್ಪೇನಿಲ್ಲ. ಮೇನ್ ಪ್ರಾಮುಖ್ಯವಾದ ಉದ್ದೇಶ ತಲುಪಿಸ್ಬೇಕಲ್ಲ. ಆ ಪ್ರಾಮುಖ್ಯವಾದ ಉದ್ದೇಶನೇ ಇಂಪಾರ್ಟೆಂಟ್. ರಕ್ಷಣೆ ಮಾರ್ಗವನ್ನು ತಲುಪಿಸ್ಬೇಕಲ್ಲ, ಅದು ತಲುಪಿಸ್ತಾ ಇಲ್ಲಮ್ಮ. ಖಂಡಿತ ದೇವರು ಇದರಲ್ಲಿ ನೊಂದ್ಕೊಂತಾರಣ್ಣ. ಅದು ದುಃಖ ಆಗುತ್ತೆ. ಯಾಕೆಂದರೆ ವಾಕ್ಯಗಳು ನೋಡ್ತಾ ಇದ್ದರೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳೊಂದು, ವಾಕ್ಯಗಳು ನೋಡುವಾಗ ಮತ್ತೊಂದು. ವಾಕ್ಯ ಸತ್ಯ ಅಲ್ವಮ್ಮ? ಹೌದಣ್ಣ. ವಾಕ್ಯದ ಮೂಲಕನೇ ನಮಗೆ ರಕ್ಷಣೆ ಇದೆಯಲ್ವಾ? ವಾಕ್ಯವನ್ನು ಇದ್ದಾಗೆ ಪಾಲಿಸಿದ್ರೇ ರಕ್ಷಣೆ ಬರುತ್ತೆ. ಇದೆಲ್ಲ ಏನಪ್ಪ ಅಂದರೆ ಮನುಷ್ಯರು ಕಲ್ಪಿಸಿರುವಂಥ ಆಚಾರಗಳ ವಿನಃ ಹೇಳ್ತಾರೆ. ಪ್ರಭುನೇ ಹೇಳ್ತಾರೆ ನೋಡಿ, ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಎಷ್ಟೋ ಸಾರಿ ನೋಡಿದ್ದೀವಲ್ವಾ? 7ನೇ ಅಧ್ಯಾಯ 6ನೇ ವಚನದಲ್ಲಿ. ಮಾರ್ಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ನೋಡಿದ್ರೆ, ಅಂದರೆ ಆಲ್ರೆಡಿ ಪ್ರಭು ಹೇಳಿದ್ದಾರೆ, ಖಂಡಿತ ನೀವು ನನ್ನನ್ನು ಆಚರಣೆ ಮಾಡ್ತಾ ಇದ್ದೀರಾ, ಹಬ್ಬ ಮಾಡ್ಕೊಳ್ತಾ ಇದ್ದೀರಾ, ಆರಾಧನೆ ಅಂತ ಹೇಳ್ಕೊಳ್ತಿದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಆದರೆ ನಾನು ಹೇಳಿದ್ದೇನೆ ನೀವು ಮಾಡ್ತಾ ಇಲ್ಲ. ಮನುಷ್ಯರು ಕಲ್ಪಿಸಿರುವಂಥದ್ದನ್ನೇ ನೀವು ಏನು ಮಾಡ್ತಾ ಇದ್ದೀರಾ? ಆರಾಧನೆ ಅಂತಾರೆ. ಈ ಹಬ್ಬ ಎನ್ನುವಂಥದ್ದು ಕಾನ್ಸ್ಟೆಂಟ್ ಎಂಬುವಂಥ ಒಬ್ಬ ಚಕ್ರವರ್ತಿ ಮೂಲಕ ಪ್ರಾರಂಭವಾದದ್ದು. ಓಕೆ, ಪ್ರಾರಂಭ ಮಾಡಿದಾರಲ್ಲ, ಅದರಲ್ಲಿ ಆ ಒಂದು ಹೆಸರನ್ನಿಟ್ಟುಕೊಂಡು ದೇವರ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ? ಓಕೆ, ದೇವರ ಸುವಾರ್ತೆ ಏನಾದರೂ ನಡೆಸ್ತಾ ಇದ್ದೀರಾ? ಇಲ್ಲ. ದೇವರ ಕಷ್ಟ ಏನಾದರೂ ಇದ್ದಾಗೆ ಸಾರ್ತಾ ಇದ್ದೀರಾ? ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಲ್ಲೆಲ್ಲಿ? ಇದೇ ಸಂದರ್ಭದಲ್ಲಿ ನಮ್ಮ ಟೀಮ್ ಸ್ವಲ್ಪ, ಹೌದಲ್ವಾ, ಏನು ಮಾಡ್ತಾ ಇದ್ದೀವಿ? ನಮ್ಮ ಹುಡುಗರು ಅಲ್ಲೆಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಿ ದೇವರ ಪ್ರೀತಿಯನ್ನು ಉನ್ನತವಾಗಿ ಪರಿಚಯ ಮಾಡ್ತಾ ಇದ್ದೀವಿ.
ಉನ್ನತವಾಗಿ ಈ ಥರ ತೋರಿಸ್ತಾ ಇದ್ದೀವಿ, ಕೊನೆಯದಾಗಿ ಒಂದು ತುತ್ತು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಒಂದು ತುತ್ತು ಊಟ ಹಂಚ್ತಾ ಇದ್ದೀವಿ. ಓಕೆ, ಹೇಗಿದೆ ಇದು ನಿಜವಾದ ಉದ್ದೇಶ. ಇದು ದೇವರ ಉದ್ದೇಶವನ್ನು ನಾವು ತಲುಪಿಸ್ತಾ ಇದ್ದೀವಿ. ಖಂಡಿತ ಈ ಹಬ್ಬ ಎಂಬುವಂಥ ಆಚರಣೆ ಇರಲಿ, ಯಾಕೆಂದರೆ ಟೋಟಲ್ ಲೋಕದಲ್ಲಿ, ಟೋಟಲ್ ಪ್ರಪಂಚದಲ್ಲಿ ದೇವರ ಪ್ರೀತಿಯನ್ನು ಸಾರೋದಕ್ಕೆ ಒಂದು ಪ್ರತ್ಯೇಕವಾದಂಥ ದಿನವನ್ನು ಏರ್ಪಾಡು ಮಾಡಿದ್ದಿರಲಿ, ಓಕೆ, ತಪ್ಪೇನಿಲ್ಲ. ಪ್ರಾಮುಖ್ಯವಾಗಿ ಈ ಕಾರ್ಯಕ್ರಮ ನಡೆದಾಗ ಆವಾಗ ದೇವರಿಗೆ ಸಂತೋಷವಾಗುತ್ತೆ. ಸಂತೋಷ. ಇವತ್ತು ನ್ಯೂಸ್ಗಳಲ್ಲಿ, ಪೇಪರ್ಗಳಲ್ಲೆಲ್ಲ ನೋಡುವಾಗ ಈ ಕ್ರಿಸ್ಮಸ್ ಪ್ರಯುಕ್ತ ಬಿಸ್ನೆಸ್ ನಡೀತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಹಾಂ, ಕ್ರಿಸ್ಮಸ್ ಕೇಕ್, ಬರೀ ಕೇಕ್ ವಿಷಯದಲ್ಲಿ ಕೂಡ ದೊಡ್ಡದಾಗಿ ಬಿಸ್ನೆಸ್ ಓಕೆ, ಹೌದಲ್ವಾ? ಕೇಕ್ ಶೋ ಅಂತಾರೆ. ಕೇಕ್ ಶೋ ಏನಿದೆ, ಎಲ್ಲ ಕ್ರಿಸ್ಮಸ್ ಕೇಕ್ಗಳು ವಿಧ ವಿಧವಾದಂಥ ಡಿಸೈನ್ ಮಾಡಿರ್ತಾರೆ. ಹೌದು, ಅದರಲ್ಲೂ ಕೂಡ ಏನೇನು ಕಲಬೆರಕೆ ಮಾಡಿದ್ದಾರೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಇನ್ನೊಂದು, ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಹೆಚ್ಚಾಗಿ ಬ್ರ್ಯಾಂಡಿ ಶಾಪಲ್ಲಿ ಮದ್ಯವು ಮಾರಾಟ ಆಗ್ತಾಯಿದೆ. ಬಹಳ ಮಾರಾಟ ಆಗುತ್ತಂತೆ, ನಿಜವಾಗಿ ಬಹಳ ಮಾರಾಟ ಆಗುತ್ತಂತೆ. ಯಾರು ಕುಡಿತಾರೆ? ಕ್ರಿಶ್ಚಿಯನ್ ಕುಡಿತಾರೆ, ಅನ್ಯರು ಕುಡಿತಾರೆ. ಅನ್ಯರು ಪ್ರತಿನಿತ್ಯ ಕುಡಿತಾರೆ. ಅದ್ರ ಜೊತೆ ಅನ್ಯರು ಪ್ರತಿನಿತ್ಯ ಎಷ್ಟು ಕುಡಿಬೇಕೋ ಅವ್ರು ಕುಡಿತಾ ಇರ್ತಾರೆ. ಕುಡುಕರು ಇರ್ತಾರಲ್ಲ, ಲೋಕದ ರೀತಿಯಲ್ಲಿ ಕುಡಿದು ಕುಟುಂಬ ಬಗ್ಗೆ ಯೋಚನೆ ಮಾಡದೆ ಕುಡಿತಾ ಇರ್ತಾರೆ. ಅವ್ರದ್ದು ಪ್ರತಿನಿತ್ಯ ನಡೀತಾ ಇದೆ ಟೋಟಲ್ ಲೋಕದಲ್ಲಿ. ಆದರೆ ಈ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲೇ ಬ್ರ್ಯಾಂಡಿ, ವೈನ್, ವಿಸ್ಕಿ ಏನೇನು ಮಾರಾಟ ಆಗಬೇಕು ಬಹಳ ಮಾರಾಟ ಆಗುತ್ತಂತೆ. ಇದರಿಂದ ಹಬ್ಬ ಅಲ್ಲಿ ದುಃಖ, ಕುಟುಂಬದಲ್ಲಿ ದುಃಖ. ಅದು ಪ್ರಭು ಹುಟ್ಟಿದಾರಂತೇಳಿ ಇವನು ಕುಡಿತಾನ, ಏನು ಮಾಡ್ತಾನೆ ಇವನು, ಎಲ್ಲಿದ್ದಾನೆ ಇವನು ಮನುಷ್ಯ, ಇವನು ನಿಜವಾಗ್ಲೂ ಇವನು ಕ್ರೈಸ್ತನ, ಇವನು ದೇವರ ಉದ್ದೇಶ ಅಂದರೆ ಯೇಸು ಕ್ರಿಸ್ತರ ಹೆಸರನ್ನು ಹಾಳು ಮಾಡ್ತಾರಾ ಅಥವಾ ಕಾಪಾಡ್ತಾ ಇದ್ದಾರೆ? ಹೇಳ್ಬೇಕು ನೀವು. ಖಂಡಿತವಾಗಿ ಹಾಳು ಮಾಡ್ತಾ ಇದ್ದಾರೆ ಅಣ್ಣ, ಹಾಳು ಮಾಡ್ತಾ ಇದ್ದಾರೆ. ಪ್ರಭುಗೆ ದುಃಖ ತರುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ದುಃಖ ಬರುತ್ತೆ ಖಂಡಿತ. ಕುಡಿದಾಗ ಇವಾಗ ಅವ್ರ ಆತ್ಮ ನಮ್ಮಲ್ಲಿ ಇದ್ದಾಗ ನಮಗೂ ದುಃಖ ಆಗುತ್ತೆ ದೇವರ ಆತ್ಮ ನಮ್ಮಲ್ಲಿ ಇದ್ದಾರೆ ಅಂದರೆ ದುಃಖ ಆಗುತ್ತೆ. ಬಾಯಿ ಬಂದಾಗ ಕೂಗಾಡಲ್ಲ, ಬಾಯಿಗೆ ಬಂದಾಗ ಕೂಗಾಡ್ತಾ ಇದ್ದಾರೆ, ಅರ್ಚಾಡ್ತಾ ಇದ್ದಾರೆ ಅಂತಾರೆ. ಅಲ್ಲಿ ದೇವರ ಆತ್ಮ ಇಲ್ಲ, ಅಲ್ಲಿ ದುರಾತ್ಮ ಇರುತ್ತೆ. ದೇವರ ಆತ್ಮ ಇದ್ದಾಗ ಹೃದಯದಲ್ಲಿ ದುಃಖ ಆಗುತ್ತೆ, ನೋವಾಗುತ್ತೆ. ಅಯ್ಯೋ, ದೇವರ ಮಕ್ಕಳು ಇಷ್ಟೊಂದು ಹಾಳಾಗ್ತಾ ಇದ್ದಾರಲ್ಲ, ಯಾರು ಹೋಗಿ ಹೇಳ್ತಾರೆ ಇವ್ರನ್ನ? ನಾವು ಹೋಗಿ ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿ ಇದ್ದಾರಾ? ಖಂಡಿತ ಇಲ್ಲ. ಅಂತೇಳಿ ಬಹಳ ನೋವಾಗುತ್ತೆ, ದುಃಖ ಆಗುತ್ತೆ. ಪ್ರಾರ್ಥನೆಗೆ ಕೂತ್ಕೊಂಡಾಗ ದೇವರ ಬಳಿಯಲ್ಲಿ ಮಾತನಾಡುವಾಗ ಕಣ್ಣೀರು ಬರ್ತಾ ಇರುತ್ತೆ. ಏನಮ್ಮ? ಖಂಡಿತ ಅಣ್ಣ. ಇದು ಈ ಕ್ರೈಸ್ತ ಸಮಾಜ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೊಟ್ಟ ಮೊದಲು ಕ್ರೈಸ್ತ ಸಮಾಜ ಎಚ್ಚೆತ್ತುಕೊಳ್ಬೇಕಂದ್ರೆ ಹಿರಿಯರು ಸರಿ ಮಾಡಬೇಕು. ಓದಿದಂಥ ವಿದ್ಯಾವಂತರು, ಯುವಕರು ಸಿದ್ಧರಾಗಬೇಕು. ಪ್ರತಿ ಯುವಕರು, ಹೌದು ಅಣ್ಣ, ಅವಾಗ ಒಳ್ಳೆಯದಾಗತ್ತೆ. ದೇವ್ರಿಗೆ ಸ್ತೋತ್ರ ಅಣ್ಣ, ಒಳ್ಳೆಯ ಒಂದು ಆನ್ಸರ್ ಕೊಟ್ಟಿದ್ದೀರಾ. ಇವತ್ತಿನ ದಿನ ನಡೆಯುವಂಥ ಈ ಕ್ರಿಸ್ಮಸ್ಸು ನಿಜವಾಗೂ ದೇವರು ತುಂಬ ದುಃಖ ಪಡುವಂಥದ್ದು. ಪ್ರಭು ಮಾಡಿದ ಅಷ್ಟೊಂದು ಕಷ್ಟದ ದಿನಗಳು, ಅವರು ಪಟ್ಟ ಶ್ರಮ ಮತ್ತು ಅವರ ತೋರಿಸಿದ ಪ್ರೀತಿ ಎಲ್ಲ ವ್ಯರ್ಥ ಆಗ್ತಾ ಇದೆ ಅನ್ನೋದು ನಿಮ್ಮ ಮಾತಿನಿಂದ ಅರ್ಥ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ದೇವರ ಆತ್ಮ ಹೊಂದಿದ ಪ್ರತಿಯೊಬ್ಬರಿಗೂ ಅರ್ಥ ಆಗುವಂದು ನಾವು ದೇವ್ರನ್ನ ನೋವು ಕೊಡ್ತಾ ಇದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ಸಾಧಾರಣ ಈ ಪ್ರಪಂಚದಾದ್ಯಂತ ನಡೆಸುವಂಥ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಈಗ ಅಣ್ಣ ನೀವು ಸತ್ಯವೇದದ ಪ್ರಕಾರ ಇಲ್ಲಿವರೆಗೆ ಹೇಳಿದ್ದೀರಾ, ಅದೇ ರೀತಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಕ್ರಿಸ್ಮಸ್ ಈ ಆಚರಣೆ ಮಾಡುವ ಬದಲು ಆಚರಣೆ ಮಾಡಿಕೊಳ್ಳಿ, ಸಂತೋಷ ಪಡಲಿ, ಅದ್ರ ಜೊತೆಗೆ ವಾಕ್ಯಾನುಸಾರವಾಗಿ ಅವರು ಸುವಾರ್ತೆ ಸಾರಿದ್ರೆ ನಮ್ಮ ಕ್ರೈಸ್ತ ಸಮಾಜ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತಣ್ಣ. ನಿಜವಾಗೂ ಇದನ್ನು ಪ್ರತಿಯೊಬ್ಬರು ಪಾಲಿಸಿದ್ರೆ 100% ದೇವರಿಗೆ ಮಹಿಮೆ ಆಗುತ್ತೆ ಅನಿಸುತ್ತೆ. ಈ ಮಹಿಮೆ ಆಗೋ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆ ಆಗಬೇಕಲ್ವ ಅಣ್ಣ? ಖಂಡಿತ ದೇವರಿಗೆ ಸ್ತೋತ್ರ ಅಣ್ಣ. ಮತ್ತು ಒಳ್ಳೆ ರೀತಿಯಿಂದ ನೀವು ಆನ್ಸರ್ ಕೊಟ್ಟಿದ್ದೀರಾ. ಕ್ರಿಸ್ಮಸ್ ಅನ್ನೋದು ಬರೀ 25ನೇ ತಾರೀಕಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಪ್ರತಿನಿತ್ಯನೂ ನಾವು ಹಬ್ಬನೇ. ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ ಇದ್ದಾಗ 4 ಜನ ಕೂಡಿದಾಗ ಹಬ್ಬನೇ. ಅದು ಯೇಸು ಕ್ರಿಸ್ತರ ಮೂಲಕ ಸಿಗುವಂಥ ಹಬ್ಬ. ಅದು ಪ್ರತಿನಿತ್ಯ, ವರ್ಷಕ್ಕೊಂದ್ಸರಿ ಮಾತ್ರ ಅಲ್ಲ. ಒಂದು ದಿನ ಮಾಡಿಕೊಂಡು ತುಂಬ ಜನ ವರ್ಷಕ್ಕೊಂದ್ಸರಿ ಕಾಣ್ತಾರೆ, ಜೈ ಅಂತಾರೆ, ಹಲ್ಲೆಲೂಯಾ ಅಂತಾರೆ, ಸ್ತೋತ್ರ ಅಂತಾರೆ, ಕಾಣಿಕೆ ಕೊಡ್ತಾರೆ, ತಿಂತಾರೆ, ಕುಡಿತಾರೆ, ಲೋಕದ ಮತ್ತೆ ಹೊರಟೋಗ್ತಾರೆ.
ಕ್ರಿಸ್ಮಸ್ ಕ್ರಿಶ್ಚಿಯನ್ ಅಂತ ಇರ್ತಾರೆ, ಒಂದು ದಿನ ಕ್ರಿಸ್ಮಸ್ ಕ್ರಿಶ್ಚಿಯನ್ ಅಂತಾರೆ. ಅದಕ್ಕೆ ಆ ಥರ ಲೋಕದಲ್ಲಿ ಇರೋಕ್ಕಿಂತ ಪ್ರತಿನಿತ್ಯ ನಾವು ಕ್ರಿಸ್ಮಸ್ ಮಾಡೋದು ಅಂದರೆ ದೇವರನ್ನು ಘನಪಡಿಸೋದು ಒಳ್ಳೆ ರೀತಿಯಿಂದ, ಅದು ನಿಜವಾದ ಕ್ರಿಸ್ಮಸ್ ಅಂತ ನಿಮ್ಮ ವಾಕ್ಯದ ಮೂಲಕ ನಮಗೆ ಅರ್ಥ ಆಗ್ತಾ ಇದೆ ಅಣ್ಣ. ತುಂಬ ಧನ್ಯವಾದಗಳು. ಅದೇ ರೀತಿ ಅಣ್ಣ, ಇನ್ನೊಂದು ಕ್ವಶನ್ ಅಣ್ಣ ಈ ಸಂದರ್ಭಕ್ಕಾಗಿ. ಕ್ರಿಸ್ಮಸ್ ಸಂದರ್ಭದಲ್ಲಿ ಮಾಡಬೇಕಾಗಿದ್ದ ಆಚರಣೆನೋ ಅಥವಾ ಸಾರಬೇಕಾಗಿದ್ದ ಸುವಾರ್ತೆನೋ ಅನ್ನೋದಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಾ ಆಲ್ರೆಡಿ. ಈಗ ಇನ್ನೂ ಕ್ಲಾರಿಟಿಯಾಗಿ ನಾನು ಹೇಳಬೇಕು, ನಿಜವಾದ ಕ್ರಿಸ್ಮಸ್ ಅನ್ನೋದು ಸಂಪೂರ್ಣವಾಗಿ ಲೋಕಕ್ಕೆ ಅರ್ಥ ಮಾಡಿಸೋದು ಹೇಗೆ ಅಣ್ಣ ಇದನ್ನು? ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರು ಮಹಿಮೆ ಹೊಂದಬೇಕು, ಯೇಸು ಕ್ರಿಸ್ತರು ಘನತೆ ಹೊಂದಬೇಕು, ಆರಾಧನೆ ಹೊಂದಬೇಕು. ಆರಾಧನೆ ಹೊಂದಬೇಕಾದ್ರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ? ಕ್ರಿಸ್ಮಸ್ ಅನ್ನೋದು ಮುಖ್ಯ ಉದ್ದೇಶ. ಯೇಸು ಕ್ರಿಸ್ತರು ಯಾಕೆ ಬಂದಿದ್ದಾರೆ? ಅವರನ್ನು ಮಹಿಮೆ ಪಡಿಸೋದು. ಇವು ಏನಪ್ಪ ಅಂದರೆ ವಿಧವಾಗಿ ಅಂದುಕೊಳ್ತಾರೆ. ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ, ಯೇಸು ಕ್ರಿಸ್ತರು ಹುಟ್ಟಿದ ಹಬ್ಬ ಮಾಡಿಕೊಳ್ಳಿ. ಮುಖ್ಯವಾಗಿ ಇದರ ಹಿಂದೆ ಏನಪ್ಪ ಅಂದರೆ ಯೇಸು ಕ್ರಿಸ್ತರು ಮಹಿಮೆ ಹೊಂದಬೇಕು. ಯೇಸು ಕ್ರಿಸ್ತರು ಮಹಿಮೆ ಹೊಂದಬೇಕಾದ್ರೆ ಆತನ ಬಗ್ಗೆ, ಆತನ ತ್ಯಾಗ, ಆತನ ಕಷ್ಟ, ಆತನೊಂದು ಪ್ರಯಾಸ ಇದೆಯಲ್ಲ, ಅದು ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಡ್ಕೋಬೇಕು. ಒಂದು ಬೋಧನೆ ನಡಿಬೇಕು, ಎರಡನೇದಾಗಿ ನಡ್ಕೋಬೇಕು. ಅನ್ಯರ ಮಧ್ಯದಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತೆ, ಮೆರವಣಿಗೆ ಕಾರ್ಯಕ್ರಮಗಳು ನಡೆಯುತ್ತೆ. ಅವರು ಕೂಡ ತಿಂತಾರೆ, ಕುಡಿತಾರೆ, ಎಂಜಾಯ್ ಮಾಡ್ತಾರೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಮೆರವಣಿಗೆ, ಇವರು ಕೂಡ ಏನು ಮಾಡ್ತಾರೆ? ಇವರು ಕೂಡ ಏನಪ್ಪ ಅಂದರೆ ಕುಣಿತಾರೆ. ಅವ್ರು ಯಾವ ರೀತಿ ಬ್ರೇಕ್ ಡ್ಯಾನ್ಸ್ಗಳು ಮಾಡಿದ್ದಾರೋ ಇವರು ಕೂಡ ಅದೇ ರೀತಿಯಲ್ಲಿ ಬ್ರೇಕ್ ಡ್ಯಾನ್ಸ್ಗಳು. ಅವ್ರು ಯಾಕೆ ದೊಡ್ಡ ಮೈಕ್ ಇಟ್ಕೊಂಡಿದ್ದಾರೋ ಇವರು ಕೂಡ ಅದೇ ರೀತಿಯಲ್ಲಿ ಮೈಕ್ ಇಟ್ಕೊಂಡಿದ್ದಾರೆ. ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನಾದರೂ ಕಾಣ್ತಾ ಇದೆಯಾ? ಇಲ್ಲ. ಅವರು ಲೋಕದ ರೀತಿಯಲ್ಲಿ ಅವರು ಆಚರಣೆ ಮಾಡ್ತಾ ಇದ್ದಾರೆ. ನಾವು ದೈವತ್ವದಲ್ಲಿ ಇದ್ದಂಥ ನಾವು, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವಂಥ ನಾವು, ಲೋಕವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಪಡೆದಂಥ ನಾವೇನು ಪರಿಚಯ ಮಾಡ್ತಾ ಇದ್ದೀವಿ? ನಾವು ಅದನ್ನೇ ಸಾರ್ತಾ ಇದ್ದೀವಿ. ಅವರು ಒಂದು ರೀತಿಯಲ್ಲಿ ಕುಡಿದಿದ್ದಾರೆ, ತಿಂದಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ಮೈಕ್ ಸಿಸ್ಟಮ್ಗಳನ್ನು ಸೌಂಡ್ ಇಟ್ಕೊಂಡು ರಸ್ತೆಯಲ್ಲಿ ಬೀದಿಯಲ್ಲಿ ಕುಣಿದಾಡ್ಕೊಂಡು ಅವರು ಹೋಗಿದ್ದಾರೆ. ಅದೇ ಪ್ರಕಾರ ನಮ್ಮ ಕ್ರೈಸ್ತರು ಕೂಡ ಅಲ್ಲೆಲ್ಲಿ ನೋಡುವಾಗ ದೊಡ್ಡ ಮೆರವಣಿಗೆ ನಡೀತಾ ಇದೆ, ಕುಣಿದಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ದೇವರ ಪ್ರೀತಿ ಉನ್ನತವಾಗಿ ಏನಾದರೂ ಪ್ರಚಾರ ನಡೀತಾ ಇದೆಯಾ? ಇವರು ಕುಣಿತಾ ಇದ್ದಾರೆ, ಅವರು ಕುಣಿತಾ ಇದ್ದಾರೆ. ಇವರು ಕೂಗಾಡಿದ್ದಾರೆ, ಅವರು ಕೂಗಾಡಿದ್ದಾರೆ. ದೇವರ ಪ್ರೀತಿಯಲ್ಲಿ ಪರಿಚಯವಾಗಿದೆ? ಇಲ್ಲ. ನಿಜವಾಗ್ಲೂ ದೇವರ ಪ್ರೀತಿ ಪರಿಚಯ ಮಾಡಿದ್ದಾರೆ ಅಂದರೆ ದೇವರು ಸ್ತೋತ್ರವಾಗಲಿ. ಇವರು ಪ್ರಯಾಣ ಮಾಡಿದ್ದಾರೆ, ಇವರು ಏನು ರಸ್ತೆಯಲ್ಲಿ ಬೀದಿಯಲ್ಲಿ ನಡೆದಿದ್ದಾರೆ, ದೊಡ್ಡದು ಸೌಂಡ್ ಇಟ್ಕೊಂಡಿದ್ದಾರೆ. ಓಕೆ, ದೇವ್ರ ಬಗ್ಗೆ ಒಂದು ಒಳ್ಳೆ ಹಾಡನ್ನು ಹಾಡಿದಾರ, ದೇವರನ್ನು ಘನಪಡಿಸುವಂಥದ್ದು ಹಾಡು ಇದೆಯಾ? ಓಕೆ, ದೇವರ ಒಂದು ಕೆಲಸವನ್ನು, ಕಷ್ಟವನ್ನು, ಯೇಸು ಕ್ರಿಸ್ತರ ಪ್ರಾಣತ್ಯಾಗವನ್ನು ಮಾಡಿರುವಂಥ ಕಾರ್ಯಕ್ರಮವನ್ನು ಉನ್ನತವಾಗಿ ಇವರು ಏನಾದರೂ ಸಾರಿಕೊಂಡು ಹೋಗಿದ್ದಾರಾ? ಇಲ್ಲ. ಕೂಗಾಡಿದ್ದಾರೆ, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಇದರಿಂದ ಏನು ಅರ್ಥ ಆಗುತ್ತೆ? ಏನು ಲೋಕಕ್ಕೆ ಇವರು ಸಂದೇಶ ಕೊಡ್ತಾರೆ? ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಕ್ರಿಸ್ಮಸ್ ಹಬ್ಬ ಅಂತ ಆಚರಣೆ ಮಾಡಿಕೊಂಡು ನೀವು ರಸ್ತೆಯಲ್ಲಿ ಹೋಗಿದ್ದೀರಾ, ಬೀದಿಯಲ್ಲಿ ತಿರುಗಾಡ್ತಾ ಇದ್ದೀರಾ, ಏನು ಸುವಾರ್ತೆ ಕೊಡ್ತಾ ಇದ್ದೀರಾ? ಅವರು ಹಬ್ಬ ಮಾಡಿದ್ರು, ಅವರು ಹಬ್ಬ ಮಾಡಿದ್ದಾರೆ. ಲೋಕದಲ್ಲಿ ಅವರು ಹಬ್ಬ ಮಾಡಿದ್ದಾರೆ, ಇವರು ಹಬ್ಬ ಮಾಡಿದ್ದಾರೆ. ಲೋಕದಲ್ಲಿ ಅವರು ತಿರುಗಾಡಿದ್ದಾರೆ, ಇವರು ತಿರುಗಾಡ್ತಾ ಇದ್ದಾರೆ. ಲೋಕಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಏನು ಕೊಡ್ತಾ ಇಲ್ಲ. ಏನಿದೆ? ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಅಂತೀವಿ, ಮೇರಿ ಮೇರಿ ಕ್ರಿಸ್ಮಸ್ ಅಂತ ಕರಿತಾ ಇದ್ದೀವಿ. ಏನು ಪರಿಚಯ ಮಾಡ್ತಾ ಇದ್ದೀವಿ? ಎಷ್ಟು ವರ್ಷ ಆಯಿತು? 2000 ವರ್ಷಗಳಾಯಿತು ಪ್ರಭು ಬಂದು. 2000 ವರ್ಷಗಳಾಯಿತು ಯೇಸು ಕ್ರಿಸ್ತರು ಬಂದು ಹೊರಟೋಗಿ. ಇನ್ನು ಏನು ಪರಿಚಯ ಮಾಡ್ತಾ ಇದ್ದೀವಿ ನಾವು? ಸಮಾಜಕ್ಕೆ ಏನನ್ನು ನಾವು ಪರಿಚಯ ಮಾಡ್ತಾ ಇಲ್ಲ. ನಿಜ ಸುವಾರ್ತೆ ಪರಿಚಯ ಮಾಡಬೇಕಲ್ಲ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆನ ಸಾರಿರಿ ಅಂತ ಹೇಳ್ತಾರಲ್ವ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ. ರಸ್ತೆಯಲ್ಲಿ ಕೂಗಾಡೋದು ಸುವಾರ್ತೆ ಆಗುತ್ತಾ? ಇಲ್ಲ. ರಸ್ತೆಯಲ್ಲಿ ಕುಣಿದಾಡುವಂಥದ್ದು ಸುವಾರ್ತೆ ಆಗುತ್ತಾ? ಇಲ್ಲ. ಏನು ನಡೀತದೆ? ಮತ್ತೆ ಅನ್ಯರು ಹಬ್ಬ ಆಚರಣೆ ಮಾಡಿದಷ್ಟು ಅವ್ರು ಏನಂತಾರೆ, ನಾವು ಹಬ್ಬ ಮಾಡೋ ರೀತಿಯಲ್ಲಿ ಅವರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಾವು ಕುಣಿತಾ ಇದೀವಿ, ಅವರು ಕುಣಿತಾ ಇದ್ದಾರೆ. ಪ್ರತ್ಯೇಕವಾಗಿ ಏನಿದೆ ಅವರಲ್ಲಿ, ನಮ್ಮಲ್ಲಿ ಏನು ವ್ಯತ್ಯಾಸ ಇಲ್ಲ.
ಹೌದಲ್ವಾ? ಏನಿಲ್ಲ, ಅವರ ಮಧ್ಯದಲ್ಲಿ ನಡೆಯುವಂಥ ಆಚಾರಗಳೇ ಇಲ್ಲಿ ನಡೆಸ್ತಾ ಇದ್ದಾರೆ ಕೆಲವರು. ಹೆಸರು ಮಾತ್ರ ಚೇಂಜು. ಅವರೇನು ಅನ್ಯರು, ಇವರೇನು ಕ್ರೈಸ್ತರು ಅಷ್ಟೇ, ಅದರಲ್ಲಿ ಏನು ವ್ಯತ್ಯಾಸ. ಅನ್ಯರ ಬಳಿಯಲ್ಲಿ ನನ್ನ ನಾಮವನ್ನು ಅವಮಾನ ಪಡಿಸ್ತಿದ್ದೀರಾ ಅಂತೇಳಿ ಪ್ರಭು ಹೇಳ್ತಾರಲ್ಲ, ಅದು ಇವ್ರ ಮೂಲಕ ನೆರವೇರ್ತಾ ಇದೆ. ಈ ಕ್ರಿಸ್ಮಸ್ ಹಬ್ಬದಲ್ಲೇ ಹೆಚ್ಚಾಗಿ ಆಲ್ರೆಡಿ ಅಲ್ಲೆಲ್ಲಿ ಕೂಟಗಳಿಟ್ಟಾಗ ನೆರವೇರುತ್ತೆ. ಈ ಕ್ರೈಸ್ತರ ಕೆಲವರು ಏನಪ್ಪ ಅಂದರೆ ಲೋಕದ ರೀತಿಯಲ್ಲೇ ನಡೆಯುವಾಗ ಅಲ್ಲಿ ಕೂಡ ನೆರವೇರ್ತಾ ಇದೆ. ಕೊನೆಯದಾಗಿ ಇಂಥ ಹಬ್ಬಗಳು ಬಂದಾಗ ಈ ಆಚರಣೆಗಳ ಮೂಲಕ ಬಹಿರಂಗಪಡಿಸ್ಕೊಳ್ತಾ ಇದ್ದಾರೆ. ಅಂದರೆ ಇವರ ಆಚರಣೆ ಮೂಲಕವಾಗಿ ಮಾಡ್ತಾ ಇರುವಂಥದ್ದು ಬರೀ ಸಂತೋಷ, ಅವರು ಖುಷಿ, ಮನುಷ್ಯರು ನಾವು ಖುಷಿ ಪಡೋಕ್ಕೋಸ್ಕರ ಮನುಷ್ಯರಲ್ಲಿ ಏನು ಅನ್ಯರು ಸಂಪ್ರದಾಯ ಮಾಡ್ತಾ ಇದ್ದಾರೋ ನಾವು ಅದೇ ರೀತಿಯಾಗಿ ಸಂಪ್ರದಾಯ ಮಾಡ್ತಾ ಇದ್ದೀವಿ ಅಷ್ಟೇ ವಿನಃ ದೇವ್ರಿಗೆ ಸಂತೋಷ ಇಲ್ಲ. ದೇವ್ರಿಗೆ ಯಾವಾಗ ಸಂತೋಷ ಆಗುತ್ತೆ ಗೊತ್ತಮ್ಮ? ದೇವ್ರಿಗೆ ಯಾವಾಗ ಸಂತೋಷ ಆಗುತ್ತೆ? ದೇವ್ರಿಗೆ ಯಾವಾಗ ಸಂತೋಷ ಆಗುತ್ತಂದರೆ ಈ ರಾಜ್ಯ ಸುವಾರ್ತೆ ಇದೆಯಲ್ಲ, ರಾಜ್ಯ ಸುವಾರ್ತೆ ಲೋಕಕ್ಕೆ ತಲುಪಿಸ್ಬೇಕು, ಮನುಷ್ಯರು ಬದಲಾಗಬೇಕು. ಮನುಷ್ಯರು ಬದಲಾದಾಗ, ದೇವರಿಗೆ ಸ್ಥಾನ ಕೊಟ್ಟಾಗ, ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಟ್ಟಾಗ, ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಸೇರಿಸಿಕೊಂಡು ಇವರೇ ನನಗೆ ರಕ್ಷಕನು, ಇವ್ರ ಮೂಲಕನೇ ನನಗೆ ರಕ್ಷಣೆ ಇದೆ ಅಂತೇಳಿ ಬದಲಾಗ್ತಾನಲ್ಲ, ಒಬ್ಬ ಪಾಪಿ ಬದಲಾದಾಗ ದೇವರು ಸಂತೋಷ ಪಡ್ತಾನೆ. ಓಕೆ ಅಣ್ಣ, ನೀವು ಈ ಮಾತು ಹೇಳಿದಾಗ ನನಗೊಂದು ಮಾತು ನೆನಪಿ ಬಂತಣ್ಣ. ಯೇಸು ಕ್ರಿಸ್ತರು ಹೃದಯದಲ್ಲಿ ಹುಟ್ಟುವುದು, ಇದರ ಅರ್ಥ ಇದೇನಾ ಅಣ್ಣ? ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಹುಟ್ಟುವಂಥದ್ದು ಅಂದರೆ ತುಂಬ ಜನ ಹೇಳ್ತಿದ್ದಾರೆ, ಕ್ರಿಸ್ಮಸ್ ಹಬ್ಬದಲ್ಲಿ ಪ್ರಾರ್ಥನೆ ಕೂಟ ಇಟ್ಕೊಂಡು ಕ್ರೈಸ್ತರು ನಿಮ್ಮ ಹೃದಯದಲ್ಲಿ ಇವತ್ತು ಯೇಸು ಕ್ರಿಸ್ತರು ಹುಟ್ಟು ಬರ್ತಾರೆ ಅಂತ ಹೇಳ್ಕೊಂಡು. ಅದು ಇದ್ರ ಅರ್ಥ ನಂಗೆ ಗೊತ್ತಾಗಿಲ್ಲ. ಅಂದರೆ ಅವರು ಹೇಳೋದು ಉದ್ದೇಶ ಒಂಥರ ಇದ್ದರೂ ಕೂಡ ಇದರಲ್ಲಿ ಯಾವಾಗ ನಾವು ದೇವರ ವಾಕ್ಯವನ್ನು ಅಂಗೀಕರಿಸ್ಕೊಳ್ತೀವೋ, ದೇವರ ವಾಕ್ಯವನ್ನು ಅಂಗೀಕರಿಸ್ಕೊಳ್ತೀವೋ ಅವತ್ತು ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತರು ಬಂದಿದ್ದಾರಂತ ಅರ್ಥ. ಯೇಸು ಕ್ರಿಸ್ತರು ಹುಟ್ಟಿದ್ದಾರಂತಲ್ಲ. ಓಕೆ, ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ. ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಬಂದಿದ್ದಾರೆ. ನಮ್ಮ ಹೃದಯದಲ್ಲಿ ಅದು ಕೂಡ ನಾವು ವಾಕ್ಯಗಳಿರುತ್ತೆ ನೋಡಿ, ಈ ವಾಕ್ಯಗಳನ್ನು ಗಮನ ಕೊಟ್ಟು ಕೇಳಿದಾಗ, ಗಮನ ಕೊಟ್ಟು ಕೇಳಿ ಯೇಸು ಕ್ರಿಸ್ತರ ವಾಕ್ಯಗಳಿಗೆ ನಾವು ವಿಧೇಯರಾದಾಗ ಅವಾಗ ನಮ್ಮ ಹೃದಯದಲ್ಲಿ ಪ್ರಭು ಬಂದಿದ್ದಾರೆ. ಅದನ್ನೇ ಇವರು ನಮ್ಮ ಹೃದಯದಲ್ಲಿ ಪ್ರಭುವನ್ನು ನಾವು ಸೇರಿಸ್ಕೊಂಡಿದ್ದೀವಿ ಅಂತೇಳಿ. ಓಕೆ, ಅಂದರೆ ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ ಅನ್ನೋದಕ್ಕಿಂತ ಯೇಸು ಕ್ರಿಸ್ತರು ಬಂದಿದ್ದಾರೆ. ಅಂದರೆ ನಾವು ವಾಕ್ಯವನ್ನು ಕೇಳಿ ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಬಂದಿದ್ದಾರೆ, ನಾವು ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತರು ನಾವು ಸೇರಿಸ್ಕೊಂಡಿದ್ದೀವಿ. ಅದು ದೇವ್ರ ಕೃಪೆಯಿಂದ ದೊಡ್ಡ ಭಾಗ್ಯ ಸಿಕ್ಕಿದೆ, ಪ್ರಭು ಮೂಲಕ ದೊಡ್ಡ ಭಾಗ್ಯ ಸಿಕ್ಕಿದೆ ಅಂತೇಳಿ ನಾವು ಖುಷಿ ಪಡುವಂಥದ್ದು ಇದೆಯಲ್ಲ, ಅದು ಒಳ್ಳೆಯದು. ಆದರೆ ಅದನ್ನು ಆ ಥರ ಆಗಿ ಜನ ಹೇಳ್ತಾ ಇಲ್ಲ. ಜನ ಏನಂದರೆ ಯೇಸು ಸ್ವಾಮಿ ಹೃದಯದಲ್ಲಿ ಹುಟ್ಟಿ ಬರ್ತಾರೆ ಅಂತ ಆ ಥರ ಹೇಳಿದ್ರು. ಅಂದರೆ ಸುಮಾರು ಜನ ಈ ಥರ ಮಾತಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ನೀವು ಹೇಳೋದ ಪ್ರಕಾರ ನಿಜ ಅಣ್ಣ. ಯೇಸು ಕ್ರಿಸ್ತರ ಹೃದಯದಲ್ಲಿ ನಮಗೆ ಬರಬೇಕು ಅಂದರೆ ಅವರ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಅಂಗೀಕರಿಸಬೇಕು. ಆಗ ಹೃದಯದಲ್ಲಿ ಯೇಸು ಸ್ವಾಮಿ ನಿಲ್ತಾರೆ. ಅಂದರೆ ವಾಕ್ಯನೇ ಅದೇನೆ, ಯಾಕೆಂದರೆ ವಾಕ್ಯನೇ ಯೇಸು ಕ್ರಿಸ್ತರಂತೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೇ ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದರು ಅಂತ ಇರುತ್ತಲ್ಲ, ಆ ವಾಕ್ಯ ಎಂಬ ಪ್ರಭು ನಮ್ಮ ಹೃದಯದಲ್ಲಿ ಬಂದಾಗ ಅದು ಅದ್ಭುತ. ಅದೇ ನಿಜವಾದ ಕ್ರಿಸ್ಮಸ್. ಇದು ತುಂಬ ಒಂದು ಸಂತೋಷ ಕೊಡುವಂಥದ್ದು. ಒಂದು ವಾಕ್ಯ ದೇವ್ರ ಬಳಿಗಿದ್ದವರೇ ನರಾವತಾರ ತಡ್ಕೊಂಡು ಶರೀರಧಾರವಾಗಿ ಭೂಮಿಗೆ ಬಂದಿದ್ದಾರೆ ಅಂದರೆ ಅವರು ಸಾಮಾನ್ಯರಲ್ಲ, ಸಾಮಾನ್ಯರಲ್ಲ, ದೇವರು ದೈವಕುಮಾರ. ಅವ್ರ ಮೂಲಕನೇ ಟೋಟಲ್ ಜಗತ್ತನ್ನು ಉಂಟು ಮಾಡ್ತಾರೆ. ಸೂರ್ಯ ಇದನ್ನಲ್ಲ, ಈ ಸೂರ್ಯ ಏನಪ್ಪ ಅಂದರೆ ಈ ಭೂಗೋಳಕ್ಕಿಂತ ಬಹಳ ದೊಡ್ಡದು, ಉರಿತಾ ಇದೆ ಬೆಂಕಿ. ಅದು ಆ ಭಯಂಕರವಾದ ಬೆಂಕಿಯನ್ನೇ ದೇವರು ತನ್ನ ಮಗನ ಮೂಲಕ ಉಂಟು ಮಾಡ್ತಾನೆ. ಅಂದರೆ ತನ್ನ ಮಗನ ಮೂಲಕ ಉಂಟು ಮಾಡಿದ್ದಾನೆಂದರೆ ತನ್ನ ಮಗನ ಹೇಗಿರ್ತಾರೆ? ಸ್ವತಃ ತಂದೆ ಇದ್ದ ಹಾಗೆ. ಅಂದರೆ ಈ ಭೂಮಿಗೆ ಬಂದಿರೋದು ತುಂಬ ಸಣ್ಣ ವಿಷಯ ಅಲ್ಲ, ಅದು ಸಣ್ಣ ವಿಷಯ, ತುಂಬಾನೇ ದೊಡ್ಡ ವಿಷಯ. ಹೌದು, ಯಾಕೆಂದರೆ ಇನ್ನೊಂದು ವಿಷಯ ಏನಂದರೆ ಪ್ರಭು ಬರುವಂಥದ್ದು ಬಹಳ ಮುಖ್ಯ. ಇಲ್ಲಿ ದಿನಾಂಕ ಅಲ್ವೇ ಅಲ್ಲ. ತುಂಬ ಜನ ದಿನಾಂಕ ಇಟ್ಕೊಳ್ತಾರೆ, ಡಿಸೆಂಬರ್ 25 ಆ ದಿನಾಂಕಕ್ಕೆ ಪ್ರಾಮುಖ್ಯವಾಗಿ ಕೊಡ್ತಾರೆ, ಹೌದಲ್ವಾ? ಇವತ್ತು ಪ್ರಾಮುಖ್ಯವಾದಂಥ ದಿನ ಅಂತ ಹೇಳ್ತಾರೆ.
ಯೇಸು ಕ್ರಿಸ್ತರು ಬಂದಿರುವಂಥದ್ದೇ ಪ್ರಾಮುಖ್ಯ ಅದಲ್ವ. ಖಂಡಿತ. ಈ ದಿನವೇ ಪ್ರಾಮುಖ್ಯವಾದದ್ದು, ಇದ್ದೇ ಪ್ರಾಮುಖ್ಯವಾದದ್ದು, ಇದು ಹಬ್ಬ ಇವತ್ತು ನಡಿಲೇಬೇಕು ಅಂತ ಹೇಳ್ತಾರಲ್ಲ, ಇವ್ರಿಗೆ ನಿಜವಾಗ್ಲೂ ವಾಕ್ಯ ಅರ್ಥ ಆಗಲಿಲ್ಲ. ಖಂಡಿತ. ಯೇಸು ಪ್ರಭು ಈ ಲೋಕಕ್ಕೆ ಬರುವಂಥದ್ದೇ ಪ್ರಾಮುಖ್ಯ, ವಾಕ್ಯ ಕೊಡುವಂಥದ್ದೇ ಪ್ರಾಮುಖ್ಯ, ವಾಕ್ಯನೇ ಪ್ರಾಮುಖ್ಯ, ವಾಕ್ಯನೇ ಸರ್ವಸ್ವ. ಸತ್ಯವೇದ ಗ್ರಂಥ ಇದೆಯಲ್ಲ, ಸತ್ಯವೇದ ಗ್ರಂಥನೇ ಸರ್ವಸ್ವ. ಈ ವಾಕ್ಯಗಳೇ ಸರ್ವಸ್ವ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದೇ ದೇವರ ವಾಕ್ಯಗಳು. ನಮ್ಮನ್ನು ನಿತ್ಯ ಲೋಕಕ್ಕೆ ನಡೆಸುವಂಥದ್ದೇ ದೇವರ ವಾಕ್ಯಗಳು. ಓಕೆ, ಹಬ್ಬ ಅಲ್ಲ, ಹಬ್ಬ ಅಲ್ಲ. 25ನೇ ತಾರೀಕೇ ಪ್ರಾಮುಖ್ಯವಾದಂತಂದು ಹೇಳ್ತಾ ಇದ್ದಾರೆ ಅಂದರೆ, ಆಚರಣೆ ಮಾಡೋರಿಗೂ ಬುದ್ಧಿ ಇಲ್ಲ, ಹೇಳೋರಿಗೂ ಬುದ್ಧಿ ಇಲ್ಲ. ಒಂದು ವೇಳೆ ಆಚರಣೆ ಮಾಡ್ತಾರೆ, ಮಾಡ್ಕೊಳ್ಳಿ, ಇದೇ ಪ್ರಾಮುಖ್ಯವಾದದ್ದು, ಇದೇ ಶ್ರೇಷ್ಠ, ಇದೇ ಹಬ್ಬನೇ. ಯಾವತ್ತು ಯೇಸು ಕ್ರಿಸ್ತರನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸ್ತೀವಿ ಅವತ್ತು ಹಬ್ಬ, ಅವತ್ತು ಸಂತೋಷ. ಸಂತೋಷ. ಯೇಸು ಪ್ರಭು ಈ ಲೋಕಕ್ಕೆ ಬಂದಿದ್ದೇ ಒಂದು ದೊಡ್ಡ ಹಬ್ಬ. ಹಬ್ಬ ಬಂದು ಅದ್ಭುತವಾಗಿ ಸತ್ಯವೇದ ಗ್ರಂಥವನ್ನು ಕೊಟ್ಟಿದ್ದಾರಲ್ಲ, ತನ್ನ ಮಕ್ಕಳ ಮೂಲಕ, ತನ್ನ ಭಕ್ತರ ಮೂಲಕ ರಕ್ಷಣೆ ಮಾರ್ಗವನ್ನು ಕೊಟ್ಟು ಹೋಗಿದಾರಲ್ಲ, ಇದು ಹಬ್ಬ. ಹಬ್ಬ ಒಂದು ದಿನನ ಯಾವತ್ತು? ದಿನನೂ ಪ್ರತಿನಿತ್ಯ ಹಬ್ಬ. ಅದಕ್ಕೆ ಪೌಲನು ಹೇಳ್ತಾನೆ, ಯಾವಾಗಲೂ ಸಂತೋಷ ಪಡಿ, ಸಂತೋಷ ಪಡಿ. ಮತ್ತೆ ಹೇಳ್ತೀನಿ, ಯಾವಾಗಲೂ ಸಂತೋಷ. ವರ್ಷಕ್ಕೊಂದು ಸಾರಿ, ವಾರಕ್ಕೊಂದು ಸಾರಿ, ತಿಂಗಳಿಗೊಂದು ಸಾರಿ ಅಲ್ಲ, ಪ್ರತಿನಿತ್ಯ. ಯಾರಲ್ಲಿರುತ್ತೆ? ದೇವರನ್ನ ಅರ್ಥ ಮಾಡಿಕೊಂಡವರು, ಅವರ ಸಹವಾಸದಲ್ಲಿದ್ದವರು, ವಾಕ್ಯದಲ್ಲಿ ಜೀವಿಸುವವರು ಇರ್ತಾರಲ್ಲ, ಅವ್ರಿಗೆ ಪ್ರತಿನಿತ್ಯ ಹಬ್ಬ. ಒಂದಿನದ್ದಲ್ಲ, ನಮ್ಗೆ ಪ್ರತಿನಿತ್ಯ ಹಬ್ಬನೇ. ಖಂಡಿತ ಪ್ರತಿನಿತ್ಯ ಹಬ್ಬನೇ. ವರ್ಷಕ್ಕೊಂದು ಸಾರಿ ಇವರೆಲ್ಲರೂ ಹಬ್ಬ ಮಾಡ್ಕೊಳ್ತಾ ಇದ್ದಾರೆ, ಓಕೆ, ಅವ್ರಿಗೋಸ್ಕರ ನಾವು ಕೂಡ ದೇವ್ರ ಸ್ತೋತ್ರ ಹೇಳ್ತಿರ್ತೀವಿ. ಅವತ್ತು ಕೂಡ ಒಂದು ಪ್ರಾರ್ಥನೆ ಕೂಟ ಇಟ್ಕೊಂಡು ಎಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ, ಅವ್ರಿಗೋ ಜೊತೆಯಲ್ಲಿ ನಾವು ಕೂಡ ಸಂತೋಷ ಪಡೋಣ. ನಮ್ಮ ಸಂತೋಷ ನಿಜವಾಗ್ಲೂ ದೇವರ ವಾಕ್ಯದಲ್ಲಿ, ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಸುವಾರ್ತೆಯಲ್ಲಿ ಪ್ರತಿನಿತ್ಯ ನಮಗೆ ಹಬ್ಬನೇ. ವಾಕ್ಯ ಹಂಚ್ಕೊಳ್ಳೋದೇ ಒಂದು ಹಬ್ಬ. ಪ್ರತಿನಿತ್ಯ ಹಬ್ಬ ಮಾಡೋದು ಒಳ್ಳೇದಾ ಅಥವಾ ವರ್ಷಕ್ಕೊಂದ್ಸಾರಿ ಹಬ್ಬ ಮಾಡೋದು ಒಳ್ಳೇದಾ? ದಿನ ಹಬ್ಬ ಒಳ್ಳೇದಲ್ವಾ ಅಣ್ಣ? ಇಂಥ ಭಾಗ್ಯವನ್ನು ಬಿಟ್ಟು ವರ್ಷಕ್ಕೊಂದ್ಸಾರಿ ಇವರು ಹಬ್ಬ ಮಾಡ್ಕೊಳ್ತೀವಿ ಅಂದರೆ ಇವ್ರಿಗೆ ಏನಾಗಿದೆ? ಸರಿಯಾಗಿ ಜ್ಞಾನಿಗಳೇ? ಅಜ್ಞಾನಿಗಳು. ಅಜ್ಞಾನಿಗಳೇ. ಪ್ರತಿನಿತ್ಯ ಹಬ್ಬ ಮಾಡಿಕೊಟ್ರೆ ಪ್ರಭು ಅಂತಾರೆ. ಇಲ್ಲ ಇಲ್ಲ ದೇವ ವರ್ಷಕ್ಕೊಂದ್ಸಾರಿ ಹಬ್ಬ ಮಾಡ್ಕೊಳ್ತಿದ್ದೀವ. ಅಲ್ಲ ಕಣ್ರು, ನೀವು ಬುದ್ಧಿವಂತರ, ಜ್ಞಾನವಂತರ. ಪ್ರತಿನಿತ್ಯ ನನ್ನಲ್ಲಿ ಇರೀಪ, ನನ್ನನ್ನು ನೆನೆಸ್ಕೊಂಡು ನನ್ನನ್ನು ಧ್ಯಾನದಲ್ಲಿ ಪ್ರತಿನಿತ್ಯ ಆನಂದವಾಗಿರೀಪ ಅಂತೇಳಿ ಪ್ರಭು ಅಂದರೆ ಒಂದು ಸರಿ ಯೋಚನೆ ಮಾಡಿ. ಖಂಡಿತ ಅಣ್ಣ. ಅಂದರೆ ಲೋಕಕ್ಕೆ ಏನಿದೆ? ಬುದ್ಧಿಜ್ಞಾನ ಇದೆಯಾ? ಲೋಕದಲ್ಲೇ ವ್ಯಾಪಾರ ನಡೀತಾ ಇದೆ. ಲೋಕದಲ್ಲೇಪ್ಪ ಅಂದರೆ ಹಬ್ಬದ ಹೆಸರನ್ನು ಹೇಳ್ಕೊಂಡು ವ್ಯಾಪಾರ. ನಮ್ಮ ಕ್ರೈಸ್ತರು ಕೂಡ ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ಎಷ್ಟು ಹಣ ಸುರಿತಾ ಇರ್ತಾರೆ. ನಕ್ಷತ್ರ, ಸ್ಟಾರ್ಸ್ಗಳು ಕಟ್ಟಿ ಏನು ಮಾಡ್ತಾರೋ ಗೊತ್ತಿಲ್ಲ, ಲೈಟಿಂಗಿಗೆ ಏನು ಮಾಡ್ತಾರೋ ಇವ್ರಿಗೆ ಅರ್ಥ ಆಗಲಿಲ್ಲ. ನಿಜವಾದ ಸಂತೋಷ ತಪ್ಪು ಮಾಡ್ತಾ ಇದ್ದಾರಮ್ಮ. ನಿಜವಾಗಲೂ ಕ್ರೈಸ್ತ ಸಮಾಜವನ್ನು ದಾರಿ ತಪ್ಪಿಸುವಂಥ ಕಾರ್ಯಕ್ರಮಗಳು, ಲೋಕದಲ್ಲಿ ದಾರಿ ತಪ್ಪಿಸುವಂಥ ಕಾರ್ಯಕ್ರಮಗಳು, ದೇವರು ದುಃಖ ಪಡುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಇದರೆಲ್ಲ ಹಿಂದ್ಗಡೆ ಸೈತಾನನ ಪ್ರೇರಣೆ ಇರ್ಬೋದಲ್ವಾ? ಬಹಳ ಇದೆ, ಖಂಡಿತ. ಬಹಳ ದಾರಿ ಇದೆ. ತಪ್ಪಿಸ್ತಾ ಪ್ರಾರ್ಥನೆಯಲ್ಲಿ ಕೂಡ ಅವನು ದಾರಿ ತಪ್ಪಿಸೋದಕ್ಕೆ ದಾರಿ ತಪ್ಪಿಸ್ಬಿಡ್ತಾನೆ ಅವನು. ಆಮೇಲೆ ಸೇವೆ ಮಾಡೋದರಲ್ಲಿ ಕೂಡ ದಾರಿ ತಪ್ಪಿಸ್ತಾನೆ, ವಾಕ್ಯ ಹೇಳೋದರಲ್ಲಿ ಕೂಡ ದಾರಿ ತಪ್ಪಿಸ್ತಾನೆ ಅವನು. ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ ಅವರಿಗೆ. ವಾಕ್ಯ ಹೇಳುವಾಗಲೂ ಕೂಡ ಏನು ಬೋಧನೆ ಮಾಡಬೇಕೋ ಗೊತ್ತಿಲ್ಲ. ಅದಕ್ಕೆ ನಾವು ವರ್ಷಕ್ಕೆ 2 ಸಾರಿ ಬೈಬಲ್ ಸೆಮಿನಾರ್ ಏರ್ಪಾಟ್ ಮಾಡಿ ವಾಕ್ಯಗಳನ್ನು ಕಲಿಸ್ತೀವಿ, ಬನ್ನಿ ಅಂತೇಳಿ ಕರಿತಾ ಇದ್ದೀವಿ. ವಾಕ್ಯಗಳನ್ನು ಕಲಿಸ್ಕೊಡ್ತೀವಿ. ಸಮಾಜದಲ್ಲಿ ಹೋಗಿ ಸೇವಕರಾಗ್ರಿ, ನೀವು ಸುವಾರ್ತೆ ಮಾಡಿರಿ, ಅದು ಕೂಡ ಒಂದು ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟು ಸೇವ್ ಮಾಡಿ ಅಂತ ನಡೀತಾ ಇದೆ. ಇದು ನಿಜವಾದ ಕ್ರಿಸ್ಮಸ್ ಅಲ್ವಣ್ಣ? ಪ್ರತಿನಿತ್ಯ ಕ್ರಿಸ್ಮಸ್ ಪ್ರತಿನಿತ್ಯ ಕ್ರಿಸ್ಮಸ್. ಪ್ರತಿನಿತ್ಯ ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲಿ ಇದ್ದಾರಂತೇಳಿ ಅದು ಆನಂದ. ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಅದು ದುಃಖಕರವಾದಂಥ ವಿಷಯ. ನಮ್ಮ ಜೀವನದಲ್ಲಿ ಯೇಸು ಪ್ರಭು ಇರಬೇಕು. ಯೇಸು ಪ್ರಭು ನಮ್ಮ ಜೀವನದಲ್ಲಿ ಇದ್ದಾಗ, ನಮ್ಮ ಜೊತೆಯಲ್ಲಿದ್ದಾಗ, ನಮ್ಮ ಹೃದಯದಲ್ಲಿದ್ದಾಗ ಅದೇ ಕ್ರಿಸ್ಮಸ್ ಹಬ್ಬ. ಪ್ರತಿನಿತ್ಯ ಹಬ್ಬನೇ. ಇದನ್ನು ಅರ್ಥ ಮಾಡಿಕೊಂಡವರು ಶ್ರೇಷ್ಠರಾಗ್ತಾರೆ, ಭಾಗ್ಯವಂತರಾಗ್ತಾರೆ.
ವರ್ಷಕ್ಕೊಂದ್ಸರಿ ನಾನು ಮಾಡ್ಕೊಳ್ತೀರಿ ತಪ್ಪೇನು, ನಾನು ತಪ್ಪಂತ ಹೇಳ್ತಾ ಇಲ್ಲ. ಅವ್ರ ಆದರೆ ಸಂತೋಷಕ್ಕೆ ದೇವರ ನಾಮವನ್ನು ಅವಮಾನ ಪಡಿಸ್ತಾ ಇದ್ದೀವಿ ನಾವು ಮಾಡುವಂಥ ಕೆಲಸದಲ್ಲಿ ಅಂತೇಳಿ ವಾಕ್ಯದ ಮೂಲಕ ಎಚ್ಚರಿಕೆ ಇರಬೇಕು. ಸಂತೋಷ ಅಣ್ಣ, ತುಂಬ ಸಂತೋಷ ಆಯಿತು. ದೇವರಿಗೆ ಸ್ತೋತ್ರ ಅಣ್ಣ. ನಿಜವಾದ ಕ್ರಿಸ್ಮಸ್ನ ಅರ್ಥವನ್ನು ನೀವು ಇವತ್ತು ಹೃದಯ ಮುಟ್ಟುವ ಹಾಗೆ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹೌದು, ದೇವರು ಕೃಪೆಯಿಂದನೇ. ನಿಜವಾಗ್ಲೂ ಇದು ದೇವರ ಕೃಪೆನೇ. ನಿಜ ಹೇಳಬೇಕು ಅಂದರೆ ವಾಕ್ಯ ಪ್ರತಿನಿತ್ಯನೂ ವಾಕ್ಯದ ಪ್ರಕಾರ ನಡ್ಕೊತ, ಸುವಾರ್ತೆ ಸಾರ್ಕೊತ, ವಾಕ್ಯದ ಪ್ರಕಾರ ಸರ್ವ ಲೋಕಕ್ಕೂ ಹೋಗಿ ಪ್ರಭು ಹೇಳಿದ ಹಾಗೆ ಸುವಾರ್ತೆ ಸಾರೋದೇ ನಿಜವಾದ ಆನಂದ. ಅದನ್ನೇ ನೋಡಿ ಪೌಲವರು ಹೇಳಿದ್ದಿರ್ಬೋದು, ಸಂತೋಷಿಸಿರಿ ಮತ್ತು ಹೆಚ್ಚಾಗಿ ಸಂತೋಷಿಸಿರಿ. ಅಂದರೆ ದೇವರ ವಾಕ್ಯ ಅನ್ನೋದೇ ಸಂತೋಷ, ಅದನ್ನು ಒಳಗಡೆ ಬಂದಾಗ. ಖಂಡಿತವಾಗಿ ದೇವರಿಗೆ ಸ್ತೋತ್ರ. ಅಣ್ಣನವರಿಗೆ ಮತ್ತೊಮ್ಮೆ ವಂದನೆಗಳು ಹೇಳ್ತಾ, ಅಣ್ಣ ನಿಜವಾಗಿ ಕೊನೆಯದಾಗಿ ನಾನು ಈ ಸಂದೇಶದ ಮೂಲಕ ತಿಳಿದು, ಯಾವುದೇ ಒಂದು ಡೇಟ್ ಅಂತೂ ಖಂಡಿತವಾಗಿ ಅಲ್ಲ, ಪ್ರತಿನಿತ್ಯನೂ ಸಂತೋಷ ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಿಜವಾದ ಕ್ರಿಸ್ಮಸ್ಸಿನ ಅರ್ಥ ಏನು ಅನ್ನೋದು ಎಲ್ಲರಿಗೂ ಅರ್ಥ ಆಗಿರುತ್ತೆ. ಇದ್ರ ಪ್ರಯುಕ್ತವಾಗಿ ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ, ಕೊನೆಯದಾಗಿ ಕ್ರಿಸ್ಮಸ್ಸು ಈ ಸಂದರ್ಭದಲ್ಲಿ ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರಿಗೋಸ್ಕರವಾಗಿ, ನಮ್ಮ ಆತ್ಮೀಯರಿಗೋಸ್ಕರವಾಗಿ ನೀವೇನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಣ್ಣ, ಅದನ್ನು ದಯಮಾಡಿ. ಓಕೆ, ನಾನು ಆತ್ಮೀಯರೆಲ್ಲರಿಗೆ ಕೊಡುವಂಥದ್ದೇನೆಂದರೆ, ಲೋಕದಲ್ಲಿ ಹಬ್ಬ ನಡೀತಾ ಇದೆಯಲ್ಲ, ಹಬ್ಬ ಮಾಡಿಕೊಳ್ಳೋಣ, ತಪ್ಪೇನಿಲ್ಲ. ಓಕೆ, ದೇವರ ಹೆಸರ ಮೇಲೆ ಏನು ಕಾರ್ಯಕ್ರಮಗಳು ಮಾಡಿದ್ರು ಕೂಡ ದೇವರ ನಾಮದಲ್ಲಿ ನಾವು ಮಾಡಿಕೊಳ್ಳೋಣ, ಸಂತೋಷ ಪಡೋಣ, ಒಳ್ಳೆಯ ವಸ್ತ್ರಗಳನ್ನು, ಒಳ್ಳೆಯ ಊಟ ಮಾಡೋಣ, ತಪ್ಪೇನಿಲ್ಲ. ಆದರೆ ನಾವು ಮಾಡುವಂಥ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಕ್ರೈಸ್ತ ಸಮಾಜದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದೆಯಲ್ಲ, ನಾವೆಲ್ಲರೂ ಒಗ್ಗಟ್ಟು ಕೂಡ್ತಾ ಇದ್ದೀವಿ, ಸಭೆಯಾಗಿ ಸೇರ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಕಾರ್ಯಕ್ರಮ ನಡೆಯುವಾಗ ಹೊರಗಡೆ ದೇವರ ಪ್ರೀತಿ ಪ್ರತಿ ಕ್ರೈಸ್ತರು ಹಂಚಬೇಕಾದಂಥ ಒಂದು ಸಮಯ ಇದು. ಯಾಕೆಂದರೆ ಈ ಸಮಯದಲ್ಲಿ ಕಾನೂನು ಒಂದು ರೀತಿಯಲ್ಲಿ ರಜಾ ಕೊಡುತ್ತೆ, ದೇವರಿಗೆ ಮಹಿಮೆ ಪಡಿಸುವಂಥ ಕಾರ್ಯಕ್ರಮಗಳು ನಡೆಸ್ಕೊಡ್ರಿ ಅಂತೇಳಿ ಅನುಮತಿನೂ ಕೊಡುತ್ತೆ. ಕೊಡುವಂಥ ಈ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ, ಗುಂಪಾಗಿ ಎಲ್ಲರೂ ಒಗ್ಗಟ್ಟಾಗಿ ದೇವರ ಪ್ರೀತಿ ತಲುಪಿಸ್ಬೇಕು. ಅದು ಕೂಡ ಅರಚಾಟ, ಕೂಗಾಟ ಅಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ರೀತಿಯಲ್ಲಿ ಅಲ್ಲ, ಪ್ರಶಾಂತವಾಗಿ, ಶಾಂತವಾಗಿ, ಮನ ಮುಟ್ಟುವಂಥ ಮಾತುಗಳನ್ನು, ಹೃದಯ ಮುಟ್ಟುವಂಥ ಮಾತುಗಳನ್ನು, ಅದು ದೇವರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಂಥ ಒಂದು ಮಾತುಗಳನ್ನು ನಾವು ತಲುಪಿಸ್ಬೇಕು. ಎಲ್ಲ ಕ್ರೈಸ್ತರು, ಇದು ನಮ್ಮ ಕ್ರೈಸ್ತರು, ನಾವು ಬೇರೆ ಕ್ರೈಸ್ತರು, ನೀವು ಬೇರೆ ಕ್ರೈಸ್ತರು, ನಾವು ಬೇರೆ ಸಭೆಯವರು, ನೀವೇ ಬೇರೆ ಸಭೆಯವರು ಅಂತೇಳಿ ಇದೆಲ್ಲ ಸತ್ತೋಗ್ಬೇಕು. ನಮ್ಮಲ್ಲಿ ಕ್ರೈಸ್ತ ಸಮಾಜದಲ್ಲಿ ಸತ್ತೋಗ್ಬೇಕು, ಇರ್ಕೂಡ್ದಿದ್ದು. ನಾವು ಬೇರೆ ಕ್ರೈಸ್ತರು, ಅವ್ರು ಬೇರೆ ಕ್ರೈಸ್ತರು, ಇವ್ರು ಬೇರೆ ಕ್ರೈಸ್ತರು, ಇವರು ಸನಾತನ ಕ್ರೈಸ್ತರು, ಇವರು ಆ ಕ್ರೈಸ್ತರು ಅಂತೇಳಿ ಮಾತಾಡ್ಕೊಳ್ತಾರಲ್ಲ, ಅದು ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಸಮಾಧಿ ಆಗಬೇಕು. ಕ್ರೈಸ್ತರ ಅಂದ್ರೇ ಒಂದೇ ಎಂಬ ಭಾವನೆ ಬರಬೇಕು. ಎಲ್ಲರೂ ಒಂದೇ, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಯೇಸು ಕ್ರಿಸ್ತರಿಗೆ ಶಿಷ್ಯರು, ಯೇಸು ಕ್ರಿಸ್ತರ ಹಿಂಬಾಲಕರು, ಭಕ್ತರು, ಒಂದೇ ಆಗಿ ಇರಬೇಕು. ಒಂದಾಗಿ ನಾವು ಒಗ್ಗಟ್ಟಾಗಿ, ಎಲ್ಲರೂ ಒಗ್ಗಟ್ಟಾಗಿ ಒಂದು ದಿನ ನೇಮಕ ಮಾಡಿಕೊಂಡು ಈ ಸಮಾಜದಲ್ಲಿ ದೇವರ ಪ್ರೀತಿಯನ್ನು ಸಾರಬೇಕು. ಅದು ಕೂಡ ಪ್ರಶಾಂತವಾಗಿ, ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಪಟ್ಟಣಗಳಲ್ಲಿ 10 ಮಂದಿ ಇರ್ತಾರ, 10 ಮಂದಿ ಸಾರಲಿ. 100 ಮಂದಿ ಇದ್ದಾರ, 100 ಮಂದಿ ಸಾರಲಿ. 1000 ಮಂದಿ ಇದ್ದಾರ, 1000 ಮಂದಿ ಹೋಗಿ ಸಾರಲಿ, ದೇವರ ಪ್ರೀತಿಯನ್ನು ಸಾರಲಿ. ಅಲ್ಲಿ ಗಲಾಟೆ, ಕಿರಿಕಿರಿ, ಅರಚಾಟ, ಕೂಗಾಟ ಯಾವ ಇರ್ಕೂಡ್ದು, ಒಳ್ಳೆ ರೀತಿಯಿಂದ ಸಾರಬೇಕು. ಈ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಈ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಮಾಡಿಕೊಂಡಾಗ ಅದು ಅದ್ಭುತವಾಗಿ ದೇವರ ಪ್ರೀತಿ ತಲುಪುತ್ತೆ. ಖಂಡಿತ ಮಾಡಬೇಕು ಅದನ್ನು. ಇದು ನೀವು ಜನಕ್ಕೆ ಕೊಡ್ತಾ ಇರುವಂಥ ಒಂದು ಒಳ್ಳೆಯ ಸಂದೇಶ. ನಾವು ಖಂಡಿತವಾಗಿ ನೀವು ಹೇಳಿದ ಪ್ರಕಾರವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸೋದಕ್ಕೋಸ್ಕರವಾಗಿ
ಕ್ರಿಸ್ತನ ಪ್ರೀತಿಯನ್ನು, ಈ ತಂದೆಯ ಪ್ರೀತಿಯನ್ನು ಈ ಸಂದರ್ಭದಲ್ಲಿ, ಈ ಕ್ರಿಸ್ಮಸ್ ಸಂದರ್ಭವನ್ನು ನಾವು ಮುಖ್ಯವಾಗಿ ಉದ್ದೇಶ ಇಟ್ಕೊಂಡು, ಹೇಗೂ ನಮಗೆ ಸರ್ಕಾರದಿಂದ ಅನುಮತಿ ಸಿಗುತ್ತೆ ಹಬ್ಬದ ಸಂದರ್ಭದಲ್ಲಿ ಒಟ್ಟಿನಲ್ಲಿ ನಾವು ಭಕ್ತಿಯಿಂದ ನಡಿಬೇಕು, ಪ್ರೀತಿಯಿಂದ ವಾಕ್ಯದ ಪ್ರಕಾರ ನಡಿಬೇಕು. ನಮ್ಮ ಕೈಲಾದರೆ ಏನಾಗುತ್ತೋ ಅದನ್ನು ನಾವು ಹಂಚ್ಬೇಕು, ತಪ್ಪೇನಿಲ್ಲ. ಅದ್ರ ಜೊತೆಗೆ ದೇವರ ಜ್ಞಾನವನ್ನು, ಪ್ರೀತಿಯನ್ನು ಖಂಡಿತವಾಗಿ ಮುಟ್ಟಬೇಕು. ಯೇಸು ಕ್ರಿಸ್ತರು ಯಾರು, ಅವ್ರು ಯಾಕೆ ಬಂದರು, ಉದ್ದೇಶವೇನು ತಲುಪಿಸ್ಬೇಕು. ಅವ್ರು ಯಾರಂತ ಗೊತ್ತಾಗಬೇಕಲ್ಲ, ಅವ್ರು ಯಾಕೆ ಬಂದ್ರಂತ ಗೊತ್ತಾಗಬೇಕಲ್ಲ, ಉದ್ದೇಶವೇನು ಗೊತ್ತಾಗಬೇಕಲ್ಲ. ಅದು ಹೇಳಾರ್ದೆ ನಾವು ಸುಮ್ಮನೆ ಹೋಗಿ ಹೊರಗಡೆ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಅಂದಾಗ ಏನ್ರಿ ಅರ್ಥ ಆಗುತ್ತೆ? ಅರ್ಥ ಆಗಲ್ಲ. ಹೌದಲ್ಲ? ಅಂದರೆ ಈ ಉದ್ದೇಶಗಳನ್ನು ಸರಿಯಾಗಿ ಮುಟ್ಟಿಸೋಕ್ಕೆ ಇದೊಂದು ಒಳ್ಳೆ ಸಮಯ ಅಲ್ವಾ? ಒಳ್ಳೆ ಸಮಯ. ಯಾಕಂದರೆ 12 ತಿಂಗಳಲ್ಲಿ ನಾವು ಈ ಕ್ರಿಸ್ಮಸ್ ಈ ತಿಂಗಳವನ್ನು ದೇವರ ಸೇವೆ ನಿಮಿತ್ತವಾಗಿ ಅದ್ಭುತವಾಗಿ ಹೊರಗಡೆ ನಾವು ಬಳಸ್ಕೊ, ಒಂದು ವರ್ಷನೆಲ್ಲ ನಾವು ಬಳಸೋಕ್ಕಾಗಲ್ದದ್ದು ಈ ಸಮಯ ನಾವು ಉಪಯೋಗಿಸ್ಕೊಬೋದು. ಹೌದು, ಖಂಡಿತವಾಗಿ. ಯಾಕೆಂದರೆ ನಮ್ಮ ಜೊತೆಯಲ್ಲಿ ಕೈಗಳನ್ನು ಜೋಡಿಸಿ ಬಂದರೆ ಖಂಡಿತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ಬೋದು. ಖಂಡಿತ ಇಲ್ಲ, ಎಲ್ಲ ಕ್ರೈಸ್ತರು ಒಗ್ಗಟ್ಟಾಗಬೇಕು. ಇಂಥ ಒಂದು ಒಳ್ಳೆ ಉದ್ದೇಶಕ್ಕೆ ಎಲ್ಲರೂ ಕೈ ಜೋಡಿಸಲ್ಲ ಅಣ್ಣ, ಜೋಡಿಸ್ರೆ ಮಾತ್ರ ತುಂಬ ಚೆನ್ನಾಗಿ ದೇವರು ಯೋಚನೆ ಅದಕ್ಕೆ ಮೂಲ ಕಾರಣರು ದೊಡ್ಡ ಸೇವಕರಿದ್ದಾರೆ. ಅಡ್ಡಗೋಡೆ ಆಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರು ದೊಡ್ಡ ಮನಸ್ಸು ಮಾಡಿಕೊಂಡು ಕೈಗಳನ್ನು ಜೋಡಿಸಿ ಬಂದಾಗ, ಹೊರಗಡೆ ಬಂದಾಗ ದೇವರ ಪ್ರೀತಿ ಸಾರಬೇಕು. ಅದು ವಾಕ್ಯದ ಪ್ರಕಾರ ಸಾರೋನ್ನ ನೇಮಕ ಮಾಡ್ಕೋಬೇಕು, ಕೂಗಾಡೋರ್ನಲ್ಲ. ಹೌದು, ನನ್ನಲ್ಲಿ ಆತ್ಮ ಬಂದಿದೆ ಕೂಗಾಡ್ತಾ ಇರ್ತಾನೆ. ಆ ಕೂಗಾಟ ಯಾಕೆ, ಅರ್ಚಾಟ ಯಾಕೆ? ಯಾರಿಗೇನು ಸುವಾರ್ತೆ ತಲುಪುತ್ತೆ? ಈಗನೂ ಅಷ್ಟೇ ಅಣ್ಣ, ಈ ಕ್ರಿಸ್ಮಸ್ ಸಂದರ್ಭಕ್ಕೆ ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಕ್ರೈಸ್ತರು ಕ್ಯಾರಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಹೌದು, ಅದು ಅಕ್ಕಪಕ್ಕದವರಿಗೆ ತುಂಬ ಡಿಸ್ಟರ್ಬೆನ್ಸ್ ಅತ್ತೆ, ಯಾಕಂದರೆ ಎಲ್ಲರೂ ಕ್ರೈಸ್ತರಾಗಿರಲ್ಲ. ನಿಜಮ್ಮ, ಆ ಸಮಯವನ್ನಮ್ಮ ಒಳ್ಳೆ ರೀತಿಯಿಂದ ದೇವರ ವಾಕ್ಯವನ್ನು ಒಂದು ವೇಳೆ ಹೇಳ್ಕೊಂಡು ಎಲ್ಲರಿಗೂ ಒಂದು ವೇಳೆ ತಲುಪೋ ರೀತಿಯಲ್ಲಿ ಮಾಡಿದ್ರೂ ತೊಂದರೆ ಇಲ್ಲಮ್ಮ. ಆದರೆ ಒಂದು ರೀತಿಯಲ್ಲಿ ಕಿರಿಕಿರಿ ಥರ ಆಗ್ಲೊತ್ತು ಮಾಡ್ಬೋದಲ್ಲ, ಯಾಕೆ ಬೇಡ ಅಂತಾರೆ? ಖಂಡಿತ, ಅವಾಗ ಎಲ್ಲರೂ ಕೇಳಿಸ್ಕೊಂತಾರಲ್ಲ. ಆಗ್ಲೊತ್ತು ಒಂದು ಒಳ್ಳೆ ಮೈಕ್ ಇಟ್ಕೊಂಡು ಒಂದು ಒಳ್ಳೆ ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸುವಾರ್ತೆಗೆ ಸಂಬಂಧಪಟ್ಟ ಹಾಡುಗಳಿದೆಯಲ್ಲ, ವಾಕ್ಯಕ್ಕೆ ಸಂಬಂಧಪಟ್ಟಂಗೆ ಹಾಡುಗಳಿದೆ, ಅವನ್ನ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಮೆರವಣಿಗೆ ಮಾಡಿಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಜವಾಗೋಣ, ಅದು ಮಾಡ್ಬೇಕು. ನಮ್ಮ ಮಧ್ಯರಾತ್ರಲ್ಲಿ ಮಾಡ್ತಾ ಇರೋದು ನನಗನ್ಸುತ್ತೆ ತಪ್ಪು ಅಂತ ಹೇಳಿ. ಇದು ಅಂದರೆ ಇವೆಲ್ಲ ಮನುಷ್ಯರ ಆಲೋಚನೆಯಿಂದ ಹುಟ್ಟಿಕೊಂಡಿದ್ದು, ದೇವ್ರು ಹೇಳಿಲ್ಲ. ಅದು ದೇವ್ರು ಎನಿ ಟೈಮ್ ಕೇಳೋರ್ಗೆ ಹೇಳ್ಬೇಕು, ಹೊರಗಡೆ ಹೋಗಿ ಸುವಾರ್ತೆ ಸಾರಬೇಕು. ಮಲಗಿದಾಗ ಯಾರಾದ್ರೂ ಸಾರ್ತಾರ? ಎಲ್ಲ ನಿದ್ದೆಯಲ್ಲಿ ಇರ್ತಾರೆ. ಮಲಗಿದಾಗ ಯಾರಿಗೆ ಸಾರ್ತಾ ಇದೀವಿ ನಾವು? ಇವಾಗ ಎಲ್ಲರೂ ಮಲ್ಕೊಂಡಿರ್ತಾರಮ್ಮ. ಇವಾಗ ಕ್ಯಾರಲ್ಸ್ ಅಂತ ಹೋದಾಗ ದೇವರ ಪ್ರೀತಿ ಸಾರೋದಕ್ಕೆ, ಸುವಾರ್ತೆ ಸಾರೋದಕ್ಕೆ ಯೇಸು ಕ್ರಿಸ್ತರು ಜನಿಸಿದ್ದಾರೆ, ಲೋಕಕ್ಕೆ ರಕ್ಷಣೆ ಬಂದಿದೆ, ಇದು ಸುವಾರ್ತೆ ಅಂತೇಳಿ ಹೊರಗಡೆ ಹೋಗಿ ಸಾರ್ತಾ ಇದ್ದೀವಿ. ಮಲಿಕೊಂಡಾಗ ಏನಮ್ಮ ನಾವು ಸಾರ್ತಿದ್ದೀವಿ? ಯಾರಿಗೆ ಕೇಳಿಸ್ಕೊಳೋರು ಯಾರು? ಅದು ಕೂಡ ನಮ್ಮ ಕ್ರೈಸ್ತರ ಮನೆಗೆ ಹೋಗ್ತೀವಿ, ಡೋರ್ ತಡ್ತೀವಿ, ಇದೇನು ಕ್ಯಾರಲ್ಸು, ಪ್ರಾರ್ಥನೆ ಮಾಡ್ತೀವಿ, ಏನೋ ಕೊಡ್ರಿ ಅಂತೇಳಿ ತಗೊಳ್ತೀವಿ, ಹೋಗ್ತೀವಿ. ಅದು ನನಗನ್ಸಿದ ಮಟ್ಟಿಗೆ ಅದೆಲ್ಲ ವ್ಯರ್ಥ ಅನಿಸುತ್ತಣ್ಣ. ನನಗೆ ಇದು ವ್ಯರ್ಥ. ಅದೇ ಡೇ ಟೈಮಲ್ಲಿ ಹೋಗಿ ಯಾವುದೋ ಒಂದು ಊರಿನಲ್ಲಿ ಎಂಟ್ರಿ ಆಗುವಂಥ ಒಂದು ಮೂಲೆಯಲ್ಲಿ ಮಾಡ್ಬೋದು. ಒಂದು ಊರಲ್ಲಿ ನಾವು ಒಂದು ಸಭೆ ಇಟ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಒಂದು ದೊಡ್ಡದಾಗಿ ಒಂದು ಟೆಂಪೋ ಏರ್ಪಾಟ್ ಮಾಡಿಕೊಂಡು 4 ಒಳ್ಳೆ ಮೈಕ್ ಇಟ್ಕೊಂಡು ಪೊಲೀಸ್ ಪರ್ಮಿಷನ್ ತೊಗೊಂಡು, ಹಿರಿಯರ ಮೂಲಕ ಪರ್ಮಿಷನ್ ತೊಗೊಂಡು ನಾವು ಸುವಾರ್ತೆ ಮಾಡ್ತೀವಿ ಅಂತೇಳಿ ನಮಗೆ 1 ಗಂಟೆ ಟೈಮ್ ಕೊಡಿ, ಇಲ್ಲ 2 ಗಂಟೆ ಟೈಮ್ ಕೊಡಿ, ನಮಗೆ ಅವಕಾಶ ಕೊಡಿ ಅಂತೇಳಿ ಅವರವರ ಗ್ರಾಮದಲ್ಲಿ ಎಲ್ಲ ಕ್ರೈಸ್ತರು ಒಗ್ಗಟ್ಟಾಗಿ ಪರ್ಮಿಷನ್ ತೊಗೊಂಡು ಸುವಾರ್ತೆ ಸಾರಿದಾಗ ಅದ್ಭುತವಾಗಿ ಕ್ರೈಸ್ತ ಸಮಾಜದ ಮೂಲಕ ಹೊರಗಡೆ ದೇವರ ಪ್ರೀತಿ ತಲುಪುತ್ತೆ, ದೇವರ ಉದ್ದೇಶನೂ ನೆರವೇರುತ್ತಲ್ಲ. ಇಂಥ ಒಂದು ಅದ್ಭುತ ಕಾರ್ಯಕ್ರಮ ನಡಿಬೇಕಣ್ಣ, ನಾವು ಮಾಡೋಣ ಖಂಡಿತವಾಗಿ. ನನ್ನ ಮನಸ್ಸಿನಲ್ಲಿದೆ, ದೇವರ ಜ್ಞಾನ ತಲುಪಿಸುವಂಥ ಕಾರ್ಯಕ್ರಮ ನಡಿಬೇಕು. ಖಂಡಿತ. ಮನೆಗೂ ಯೇಸು ಕ್ರಿಸ್ತರು ಬಂದಿದ್ದು ಏನಕ್ಕೆ ಈ ಭೂಮಿ ಮೇಲೆ? ಅಷ್ಟು ದೊಡ್ಡ ದೇವರು ಆಗಿರುವಂಥ ಸೃಷ್ಟಿಕರ್ತನಾದ ದೇವರು ಈ ಭೂಮಿಯಲ್ಲಿ ನರವತಾರ ಎತ್ಕೊಂಡು ಬಂದಿದ್ದಾರೆ, ವಾಕ್ಯ ರೂಪದಲ್ಲಿ ಇದ್ದವರು ಅಂದರೆ ನಮಗೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಅಂತ ಕೊರಗು ಬರುತ್ತೆ. ಹೌದು, ಯಾಕಂದರೆ ಯೇಸು ಕ್ರಿಸ್ತರು ನೋಡಿ ಪರಲೋಕದಲ್ಲಿ ಇದ್ದಾರೆ, ಅವರು ದೇವರೇ, ದೈವಕುಮಾರನು ಅವರು ಇದ್ದಾರೆ, ಅಲ್ಲಿ ದೇವರ ಬಲಗಡೆಯಲ್ಲಿ ಇದ್ದಾರೆ. ಇದ್ದಂಥ ಆ ಪ್ರಭು ಈ ಲೋಕಕ್ಕೆ ಬಂದಿದ್ದಾರೆ ಅಂದರೆ ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವಮಾನವರಿಗೆ ರಕ್ಷಣೆಯ ಮಾರ್ಗವನ್ನು ಕಲ್ಪಿಸಬೇಕು. ಮೋಕ್ಷ ಮಾರ್ಗ, ನಿತ್ಯ ಜೀವದ ಮಾರ್ಗ, ನಿತ್ಯ ಜೀವ. ಈ ಮಾನವರಿಗೆ
ಏನಪ್ಪ ಅಂದರೆ ಆತ್ಮ ಇದೆಯಲ್ಲ, ಸತ್ತೋದ ಮೇಲೆ ಅವರಿಗೆ ಮುಕ್ತಾಯವಿಲ್ಲ, ಆತ್ಮಕ್ಕೆ ಸಾವಿಲ್ಲ, ಕೊನೆಯಿಲ್ಲ. ಕೊನೆಯಿಲ್ಲದ ಆತ್ಮ ದೇವ್ರ ಮೂಲಕ ಬಂದಿರುವಂಥ ಆತ್ಮ, ದೇವ್ರ ಮೂಲಕ ಬಂದಂಥ ಆತ್ಮ. ದೇವ್ರ ಮೂಲಕ ಬಂದಂಥ ಆತ್ಮ ನಮ್ಮ ದೇಹದಲ್ಲಿದೆ, ನಮ್ಮ ದೇಹದಲ್ಲಿದೆ. ನಮ್ಮ ದೇಹದಲ್ಲಿದ್ದಂಥ ಆತ್ಮ ಮತ್ತು ದೇವ್ರ ಬಳಿಗೆ ಸೇರಬೇಕು. ಆತ್ಮ ದೇಹ ದೇವ್ರ ಬಳಿಗೆ ಹೋಗಬೇಕಾದ್ರೆ ಈ ಲೋಕದಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಬದುಕಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಬಂದು ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ನಿತ್ಯ ಜೀವನ ಪಡಿಬೇಕು. ನಾವೆಲ್ಲರೂ ನಿತ್ಯ ಜೀವನ ಪಡಿಬೇಕಾದರೆ ಈ ಲೋಕದಲ್ಲಿ ನನ್ನ ಮಾರ್ಗದಲ್ಲಿ ಬನ್ನಿ, ನನ್ನ ಮಾರ್ಗದಲ್ಲಿ ಒಂದು ಭಕ್ತಿ ಮಾರ್ಗದಲ್ಲಿ ನಡೀರಿ, ದೇವರಿಗೆ ಒಳಪಡ್ರಿ, ವಿಧೇಯರಾಗ್ರಿ. ಹಾಗೆ ವಿಧೇಯರಾಗಿ ಭಕ್ತಿಯಿಂದ ನೀವು ನಡ್ಕೊಂಡ್ರೆ ಒಂದು ವೇಳೆ ಸತ್ತೋದರೆ ನೀವು ನಿತ್ಯ ಜೀವನ ಪಡ್ಕೊಳ್ತೀರಾ. ಇದು ನನ್ನ ಮಾರ್ಗ, ಇದು ಮೋಕ್ಷ ಮಾರ್ಗ. ನೀವು ಪಾಪದಲ್ಲಿದ್ದರೆ ಪಾಪದಲ್ಲಿ ಇದ್ದು ಸತ್ತೋದ್ರೆ ನರಕಕ್ಕೆ ಹೋಗ್ತೀರಿ. ಟೋಟಲ್ ಮಾನವರೆಲ್ಲರೂ ಕೂಡ ಪಾಪದಲ್ಲಿದ್ದಾರೆ. ಪಾಪದಲ್ಲಿದ್ದಂಥ ಮಾನವರಿಗೆ ರಕ್ಷಣೆ ಮಾರ್ಗ ಕಲ್ಪಿಸೋದಕ್ಕೆ ಬಂದರು. ಅದಕ್ಕೆ ಎಲ್ಲರನ್ನ ಕರೆದ್ರು, ಎಲ್ಲ ಮಾನವರೇ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ನನ್ನ ಮಾತನ್ನು ಕೇಳಿ ದೇವರನ್ನು ನಂಬಿಕೊಳ್ಳಿ. ನನ್ನನ್ನು ನಂಬಿ ಆರಾಧನೆಯಲ್ಲಿರಿ, ಪ್ರಾರ್ಥನೆಯಲ್ಲಿರಿ, ದೇವರ ಧ್ಯಾನದಲ್ಲಿರಿ, ಭಕ್ತಿಯಿಂದ ನಡೆದುಕೊಳ್ಳಿ, ಪರಿಶುದ್ಧರಾಗಿ ಬದುಕ್ರಿ. ಒಂದು ವೇಳೆ ಸತ್ತೋದ್ರೆ ನೀವು ನನ್ನ ಬಳಿಗೆ ಬರ್ತೀರಾ, ತೊಂದರೆ ಏನಿಲ್ಲ. ನನ್ನ ಮಾರ್ಗವನ್ನು ಬಿಟ್ಟು ಲೋಕದ ರೀತಿಯಲ್ಲಿ ನಡ್ಕೊಂಡ್ರೆ ನಿಮ್ಮ ಇಷ್ಟ, ಬೆಂಕಿ ಕೊಂಡೋಗಿ ಹೋಗ್ತೀರ. ಅಲ್ಲಿ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರೋದಿಲ್ಲ. ಅಲ್ಲಿ ಕಾಪಾಡೋದಕ್ಕೆ ಮತ್ತೆ ನಾನು ಬರಲ್ಲ. ಏನಿದ್ರು ಈ ಭೂಮಿಯ ಮೇಲೆ ನೀವು ಬದಲಾವಣೆ ಹೊಂದಬೇಕು. ಈ ಭೂಮಿ ಮೇಲೆ ನಾವು ಬದಲಾವಣೆ ಹೊಂದಬೇಕಂದ್ರೆ ನೀವು ಹೇಳಿದ ಹಾಗೆ, ಪ್ರಭು ಹೇಳಿದ ಹಾಗೆ ಸರ್ವ ಲೋಕಕ್ಕೂ ದೇವರ ಪ್ರೀತಿ, ದೇವರ ಜ್ಞಾನ ಸಾರಲ್ಪಡಬೇಕು. ಹೌದು, ಪ್ರತಿ ಆತ್ಮ ರಕ್ಷಣೆ ಹೊಂದಬೇಕು. ಖಂಡಿತ. ಆ ರಕ್ಷಣೆ ಕೊಡೋದೋಸ್ಕರನೇ ಪ್ರಭು ಭೂಮಿಗೆ ಮೇಯ್ನ್ ಆಗಿ ಬಂದಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ, ಸಿಲ್ವೆ ಮರಣ ಹೊತ್ತಿದ್ದಾರೆ, ರಕ್ತ ಸುರಿಸಿದ್ದಾರೆ. ನಮಗೋಸ್ಕರ ಮರಣ ಅಂದರೆ ಪ್ರಾಣ ತ್ಯಾಗ, ದೊಡ್ಡ ಕೆಲಸ ಮಾಡಿದ್ದಾರೆ. ಪ್ರಪಂಚ ದೇಶದಲ್ಲಿ ಯಾರು ಮಾಡದೇ ಇರುವಂಥ ದೊಡ್ಡ ಕಾರ್ಯ ಯಾರು ಮಾಡಿಲ್ಲ. ಖಂಡಿತ. ಪಂಡಿತರು, ವಿಜ್ಞಾನಿಗಳು, ಶ್ರೇಷ್ಠರು ಏನೇನೋ ಕರೆಯಲ್ಪಟ್ಟಿದ್ದಾರೆ. ಒಬ್ಬರು ಕೂಡ ಈ ಥರ ತ್ಯಾಗ ಮಾಡಿದ್ರು ಒಬ್ಬರು ಇಲ್ಲ. ಎಲ್ಲ ಸ್ವಾರ್ಥಕ್ಕಾಗಿ ಜೀವಿಸಿದವರು. ಪ್ರಭು ಮಾತ್ರ ಲೋಕಕ್ಕಾಗಿ, ಲೋಕದ ಜನರಿಗಾಗಿ ಜೀವಿಸಿದವರು, ಎಲ್ಲರನ್ನ ಕಾಪಾಡಬೇಕು ಅಂತೇಳಿ. ಒಳ್ಳೆ ಅದ್ಭುತವಾದಂಥ ದೇವರು ಪ್ರಭು ಅದ್ಭುತವಾದಂಥ ದೇವರು ಯೇಸು ಕ್ರಿಸ್ತ, ದೈವಕುಮಾರ, ಶ್ರೇಷ್ಠವಾದಂಥ ದೇವರು. ಅವ್ರ ಹೆಸರು ಹೇಳೋಷ್ಟೊತ್ತಿಗೆ ಅದ್ಭುತ. ಆ ಯೇಸು ಅಂತ ಹೆಸರಿನಲ್ಲಿ ಎಷ್ಟು ಆನಂದ ಇದೆ, ಸಂತೋಷ ಇದೆ. ಅದು ಅನುಭವಿಸ್ಬೇಕಷ್ಟೇ. ಅದು ಅನುಭವಕ್ಕೆ ಮಾತ್ರ, ಅನುಭವಿಸಿದಾಗ ಮಾತ್ರನೇ ಅದು ಅನುಭವಕ್ಕೆ ಬರುತ್ತೆ, ಇಲ್ಲಾಂದರೆ ಅದಾಗಲ್ಲ. ಅಣ್ಣ ತುಂಬ ಧನ್ಯವಾದಗಳಣ್ಣ. ದೇವರಿಗೆ ಸ್ತೋತ್ರ. ಇಷ್ಟು ಅದ್ಭುತವಾದ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಇಷ್ಟೊಂದು ಅರ್ಥಗಂಭೀರವಾಗಿದೆ ಅನ್ನೋದು ನಮಗೆ ನಿಜವಾಗೂ ಗೊತ್ತಿರಲಿಲ್ಲ. ಇವತ್ತು ನಿಜವಾಗೂ ನಮಗೆ ನಿಜವಾದ ಹಬ್ಬ. ಈ ವಾಕ್ಯಗಳನ್ನು ಕೇಳಿ ನಮಗೆ ಹಬ್ಬಕ್ಕಿಂತ ಹೆಚ್ಚಾದ ಸಂತೋಷ ಆಗ್ತಾ ಇದೆ. ಇದನ್ನು ಪ್ರತಿ ಒಬ್ಬ ಕ್ರೈಸ್ತರು ಅದನ್ನು ಪಾಲಿಸಿದಾಗ ನಿಜವಾಗೂ ದೇವರು ಸಂತೋಷ ಪಡ್ತಾರೆ. ಯೇಸು ಸ್ವಾಮಿ ಬಂದು 2000 ವರ್ಷಗಳಾಗಿದ್ದಾವಣ್ಣ. ಆ 2000 ವರ್ಷ ಆದರೂ ನಾವು ಇನ್ನೂ ಎಷ್ಟೋ ಮೂಲೆಗಳಲ್ಲಿ ಯೇಸು ಸ್ವಾಮಿ ಪ್ರೀತಿ ಸಾರಿಲ್ಲ. ಅದು ಸಾರಲಿಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಇದನ್ನು ಪ್ರತಿಯೊಬ್ಬರು ನೆರವೇರಿಸಲಿ. ಇವತ್ತು ನಿಮ್ಮ ಮಾತುಗಳನ್ನು ಯಾರ್ಯಾರು ಕೇಳ್ತಾರೋ ಅವ್ರು ನಿಜವಾಗೂ ಧನ್ಯರೇ ಅಂತ ನಾನು ಅಂದ್ಕೊತೀನಿ. ಆ ವಾಕ್ಯದ ಪ್ರಕಾರವಾಗಿ ನಾವು ಜೀವನ ಮಾಡಿದ್ರೆ ನಿಜವಾಗೂ ತಂದೆಗೂ ಸಂತೋಷ ಆಗುತ್ತೆ, ಯೇಸು ಕ್ರಿಸ್ತರು ಬಂದ ಉದ್ದೇಶನೂ ಸಂಪೂರ್ಣವಾಗಿ ನೆರವೇರುತ್ತೆ. ನಾವು ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ಈ ಹಬ್ಬದ ಪ್ರಯುಕ್ತ ದೇವರ ಉದ್ದೇಶವನ್ನು ನೆರವೇರಿಸಬೇಕಾಗಿರೋದು ನಮ್ಮೆಲ್ಲರ ಬಾಧ್ಯತೆ. ಅದಕ್ಕೆ ಪ್ರತಿಯೊಬ್ಬ ಕ್ರೈಸ್ತರು ಒಗ್ಗಟ್ಟಿನಿಂದ ನಾವು ಹೋದರೆ ಖಂಡಿತ ಇದು ನೆರವೇರಲಿಕ್ಕೆ ಸಾಧ್ಯ ಇದೆ. ಇಂಥ ಒಳ್ಳೆ ಒಂದು ಸಂದೇಶದ ಮೂಲಕ ನಮ್ಮ ಮುಚ್ಚಿದ ಕಣ್ಗಳನ್ನು ತೆರೆಸಿದ್ದೀರಾ, ಮನೋನೇತ್ರಗಳನ್ನು ಬೆಳಗಿಸುವಂಥ ವಾಕ್ಯಗಳು, ಪ್ರಭು ಮಾತುಗಳು, ಅದನ್ನು ಇವತ್ತು ನೀವು ಹಂಚಿಕೊಟ್ಟಿದ್ದೀರಾ ಅಣ್ಣ. ನಿಜವಾಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಕೇಳಿದ್ರಲ್ಲ ವೀಕ್ಷಕರೇ, ಎಂಥ ಒಳ್ಳೆಯ ಒಂದು ಕ್ರಿಸ್ಮಸ್ ಅನ್ನುವಂಥದ್ದು ಎಷ್ಟು ಅದ್ಭುತವಾಗಿದ್ದು ಅನ್ನೋದು ನಮಗೆ ಇವತ್ತು ಅರ್ಥ ಆಗ್ತಾ ಇದೆ. ದೇವರ ವಾಕ್ಯ ಏನಕ್ಕಾಗಿ ನರವತಾರ ಎತ್ಕೊಂಡು ಬಂದು ಈ ಭೂಮಿಯಲ್ಲಿ ಬಂದಿದ್ದ ಉದ್ದೇಶವನ್ನು ಮರೆತುಬಿಟ್ಟು ನಾವು ಕ್ರಿಸ್ಮಸ್ ಆಚರಿಸ್ತಾ ಇದ್ದೀವಿ ಪ್ರಿಯರೇ. ಹೌದಲ್ವ ಪ್ರಿಯರೇ? ಅಣ್ಣನವರು ಒಳ್ಳೆಯ ಒಂದು ಉತ್ತರದ ಮೂಲಕ ನಮಗಿವತ್ತು ಮಾತನಾಡಿದ್ದಾರೆ.
ನಿಜವಾದ ಡೇಟು 25ನೇ ತಾರೀಕು ಅನ್ನೋದಕ್ಕಿಂತ ನಾವು ದಿನ ಅಥವಾ ಒಂದು ತಾರೀಕಿಗೆ ಮಹತ್ವವನ್ನು ಕೊಡದೆ ಪ್ರತಿದಿನ ನಾವು ಕ್ರಿಸ್ಮಸ್ನ ಸಂತೋಷವನ್ನು ಅನುಭವಿಸ್ಬೋದು. ಹೇಗೆಂದರೆ ವಾಕ್ಯವನ್ನು ಕಲಿತು ವಾಕ್ಯದ ಪ್ರಕಾರ ನಾವು ಜೀವಿಸಿ ಸರ್ವ ಲೋಕಕ್ಕೂ ಸುವಾರ್ತೆ ಸಾರುವ ಮೂಲಕವಾಗಿ ಈ ಕ್ರಿಸ್ಮಸ್ ಹಬ್ಬವನ್ನು ಉತ್ತಮವಾಗಿ ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕೆ ನಾವು ಉಪಯುಕ್ತವಾಗಿ ಉಪಯೋಗಿಸ್ಕೊಬೋದು ಅನ್ನೋದನ್ನು ಸಂಪೂರ್ಣವಾಗಿ ಹೇಗೆ ಅನ್ನೋದನ್ನು ಸಹ ಇವತ್ತು ನಮಗೆ ನಮ್ಮ ಮಧ್ಯದಲ್ಲಿರುವ ಅಣ್ಣನವರು ಹೇಳಿಕೊಟ್ಟಿದ್ದಾರೆ. ಅದನ್ನು ನಾವು ಎಲ್ಲರೂ ಪಾಲಿಸೋಣ. ಇಂಥ ಒಂದು ಸಂದರ್ಭ ನಮಗೆ ಸಿಕ್ಕಿದೆ. ಈ ಡಿಸೆಂಬರ್ ತಿಂಗಳನ್ನು ಸಂಪೂರ್ಣವಾಗಿ ದೇವರ ಪ್ರೀತಿಯನ್ನು ಲೋಕಕ್ಕೆ ಸಾರೋಣ. ಅದರಲ್ಲಿರುವಂಥ ಆನಂದವನ್ನು ಪ್ರತಿಯೊಬ್ಬರು ಹಂಚಿಕೊಳ್ಳೋಣ. ಈ ಸಂದರ್ಭ ಬರೀ ನೀವು ಆಚರಣೆಗಷ್ಟೇ ಅಲ್ಲದೆ, ಈ ಸಂತೋಷ ಪಡೋದಕ್ಕಷ್ಟೇ ಅಲ್ಲದೆ ದೇವರನ್ನು ಸಂತೋಷಪಡಿಸುವ ಹಬ್ಬವಾಗಿ ಮಾರ್ಪಾಟು ಮಾಡೋಣ. ಅದು ನಮ್ಮ ಕೈಯಲ್ಲಿದೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಂತರೆ ಖಂಡಿತವಾಗಿ ಈ ಕ್ರಿಸ್ಮಸ್ಸಿಗೆ ನಿಜವಾದ ಅರ್ಥವನ್ನು ತಂದು ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನೀವೇನಂತೀರ ಅನ್ನೋದು ಕಮೆಂಟ್ನಲ್ಲಿ ನೀವು ತಿಳಿಸಿ. ಇದು ನಿಮಗೆ ಇಷ್ಟವಾಗಿದ್ದರೆ ಅದಕ್ಕೆ ಒಂದು ಲೈಕ್ ಮಾಡಿರಿ. ಜೊತೆಗೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ನೀವು ಖಂಡಿತವಾಗಿ ತಿಳಿಸಿ. ಇನ್ನೇನಾದರೂ ಸಂದೇಹಗಳಿದ್ದಲ್ಲಿ ಅದನ್ನು ಪ್ರಶ್ನೆ ರೂಪದಲ್ಲಿ ನೀವು ವಾಯ್ಸ್ ಮೆಸೇಜ್ ಮಾಡ್ಬೋದು. ಪ್ರೇಕ್ಷಕರೇ, ಇಲ್ಲಿವರೆಗೆ ಒಳ್ಳೆ ರೀತಿಯಿಂದ ಈ ಮಾತುಗಳನ್ನು ಕೇಳಿದ್ದೀವಿ. ಕೇಳಿದ್ದನ್ನು ನಾವು ಮರೆತು ಬಿಡದೆ ವಾಕ್ಯದ ಪ್ರಕಾರ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಕೊನೆಯದಾಗಿ ಅಣ್ಣನವರು ಪ್ರಾರ್ಥನೆ ಮಾಡಿ ಮುಗಿಸ್ತಿದ್ದಾರೆ. ಎಲ್ಲರಿಗೂ ಶುಭ ವಂದನೆಗಳು. ಅಣ್ಣ, ವಂದನೆಗಳಣ್ಣ. ವೀಕ್ಷಕರ ಪರವಾಗಿ ನಾನು ಕೇಳ್ಕೊತೀನಿ, ಎಲ್ಲರಿಗಾಗಿ ಮತ್ತು ಈ ಕ್ರಿಸ್ಮಸ್ ಸಂದರ್ಭಕ್ಕಾಗಿ ಪ್ರಾರ್ಥನೆ ಮಾಡಿ ಇದೊಂದು ಸಂಚಿಕೆಯನ್ನು ಮುಗಿಸ್ಬೇಕಂತ ಕೇಳ್ಕೊತೀನಿ. ಓಕೆಮ್ಮ. ಆತ್ಮೀಯರೆಲ್ಲರಿಗೂ ಹಬ್ಬದ ಸಂದರ್ಭವಾಗಿ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ನಮಗೆ ಪ್ರತಿನಿತ್ಯ ಹಬ್ಬ ಯಾವಾಗ ನಾವು ದೇವರಲ್ಲಿ ದೇವರ ಧ್ಯಾನದಲ್ಲಿ ಇರ್ತೀವೋ ಅವಾಗ ಪ್ರತಿನಿತ್ಯ ಹಬ್ಬ ಅಂಥೇಳಿ ನಾನು ವಾಕ್ಯದ ಮೂಲಕ ತಿಳಿಸೋದಕ್ಕೆ ಮತ್ತೊಂದು ಸಾರಿ ಇಷ್ಟಪಡ್ತಾ ಇದ್ದೀನಿ. ಸಂತೋಷ ಪಡೋಣ, ಯಾವಾಗಲೂ ಸಂತೋಷ ಪಡೋಣ, ಅದು ದೇವರಲ್ಲೇ ಸಂತೋಷ ಪಡೋಣ ಪ್ರಿಯರೇ. ಓಕೆ, ಎಲ್ಲರೂ ತಲೆಬಾಗಿಸ್ರಿ. ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರಿಯ ಪರಲೋಕದಲ್ಲಿದ್ದ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಕಾರ್ಯಕ್ರಮದಲ್ಲಿ ನೀವು ಜೊತೆಯಾಗಿದ್ದು ನಡೆಸಿದ್ದೀರಾ. ಪವಿತ್ರ ಆತ್ಮನ ಸಹಾಯವನ್ನು ದಯಪಾಲಿಸಿದ್ದೀರ ತಂದೆ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆಯಾದ ದೇವರೇ. ಎಷ್ಟು ಮಂದಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೋ, ಎಷ್ಟು ಮಂದಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅರ್ಥ ಮಾಡಿಕೊಂಡಿದ್ದಾರೋ ತಂದೆ, ಆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬವನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳಾಗಿರುವಂಥ ರೇಖರವ್ರಿಗೋಸ್ಕರ, ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಆಶೀರ್ವದಿಸಿ, ನಿಮ್ಮ ಮಗಳನ್ನು ಕೂಡ ಆಶೀರ್ವದಿಸಿ, ಇನ್ನೂ ಹೆಚ್ಚಾಗಿ ಆತ್ಮಿಕ ಜ್ಞಾನದಲ್ಲಿ ಬೆಳೆಯುವಂತೆ ನಿಮ್ಮ ಸಹಾಯವನ್ನು ದಯಪಾಲಿಸಿ. ಸಭೆಯಲ್ಲಿ ಇದ್ದಂಥ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿಯೊಬ್ಬರೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿಮ್ಮ ಸೇವೆಯಲ್ಲಿ ನಿರಂತರ ಜೀವಿಸುವಂತೆ ಸಹಾಯ ಮಾಡಿ. ಟೋಟಲಿ ಪ್ರಪಂಚ ದೇಶದಲ್ಲಿ ಇದ್ದಂಥ ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು ತಂದೆ. ಪ್ರತಿಯೊಬ್ಬರೂ ನಿಮ್ಮ ಜ್ಞಾನವನ್ನು ತಿಳ್ಕೊಳ್ಬೇಕು, ಪ್ರತಿಯೊಬ್ಬರೂ ನಿಮ್ಮ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ತಿಳಿದುಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.